ಎಲ್ಲರಿಗೂ ನಮಸ್ಕಾರ. ದುರ್ವಾದಿಧ್ವಾಂತರವೇ ವೈಷ್ಣವೇಂದಿ ರವೀಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಈಗಾಗಲೇ ತಿಳಿಸಿದಂತೆ ನಿನ್ನೆ ತಾನೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಆರಾಧನಾ ಮಹೋತ್ಸವ ಅದು ನೆರವೇರಿದೆ. ಈ ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಕುರಿತು ಕೆಲವು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಒಂದು ಅವಧಿಯಲ್ಲಿ ಅಥವಾ ಒಂದು ದಿನದಲ್ಲಿ ಅದು ತಿಳಿಯಲಾಗದ ಅಥವಾ ತಿಳಿಸಲಾಗದಷ್ಟು ದೊಡ್ಡ ಹಿಮಾಲಯದಂತ ಒಂದು ವ್ಯಕ್ತಿತ್ವ, ಅವರ ಜೀವನ ಸಾಧನೆ, ಅದರಲ್ಲಿ ಒಂದಷ್ಟು ಮಾತ್ರ ನನಗೆ ತಿಳಿದಷ್ಟು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. 1671 ಇಸ್ವಿ, ಆ ಸಮಯದಲ್ಲಿ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ವೃಂದಾವನವನ್ನ ಪ್ರವೇಶ ಮಾಡತಕ್ಕಂತಹ ಒಂದು ನಿರ್ಣಯ ಸ್ವೀಕಾರ ಮಾಡಿದ್ದಾರೆ. ಅದೇ ಈಗ 2 ದಿವಸದ ಮುಂಚೆ ಏನು ಅವರ ಆರಾಧನೆ ಇತ್ತು, ಅದು ಅವರ ವೃಂದಾವನ ಪ್ರವೇಶ ಮಾಡಿದಂತ ದಿನ. ಆ ಒಂದು ಸಂಕಲ್ಪ ಅವರ ಒಂದು ಅಂತರಂಗ ಭಕ್ತರು ಅಪ್ಪಣ್ಣಾಚಾರ್ಯರಿಗೆ ತಲುಪತ್ತೆ. ಅಪ್ಪಣ್ಣಾಚಾರ್ಯರು ಅಲ್ಲಿಂದ ಒಂದು 5-6 ಕಿಲೋಮೀಟರ್ ದೂರದ ಬಿಚ್ಚಾಲೆಯಲ್ಲಿ ಇರ್ತಾರೆ. ಅವ್ರಿಗೆ ರಾಘವೇಂದ್ರ ಸ್ವಾಮಿಗಳು ಈ ತರ ಸಶರೀರವಾಗಿ ವೃಂದಾವನವನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಗೊತ್ತಾಗ್ತಾ ಇದ್ದಂಗೆ ಒಂದು ರೀತಿಯ ಆಘಾತ ಆಗತ್ತೆ, ದುಃಖ ಆಗತ್ತೆ. ಅವರ ಒಂದು ದರ್ಶನ ಮಾಡ್ಬೇಕು ನಾನು ಅಂತ ಹೇಳಿ ಅವರು ಅಲ್ಲಿಂದನೇ ಒಂದು ಯಾವ್ದು ಹತ್ತಿರದ ದಾರಿಯೋ ನೋಡಿ ಅಲ್ಲಿಂದ ಅವರು ವೇಗವಾಗಿ ಧಾವಿಸಿ ಬರ್ತಾರೆ. ಆ ಬರ್ತಾ ಇರ್ಬೇಕಾದ್ರೆ ಅವರು ಸುಮ್ನೆ ಬರಲ್ಲ, ರಾಘವೇಂದ್ರ ಸ್ವಾಮಿಗಳ ಒಂದು ಸ್ತೋತ್ರವನ್ನ ಮಾಡ್ತಾ ಬರ್ತಾರೆ. ಇವತ್ತಿಗೂ ರಾಘವೇಂದ್ರ ಸ್ವಾಮಿಗಳ ಒಂದು ಸ್ತೋತ್ರ ಅತಿ ಹೆಚ್ಚು ಜನ ಯಾವುದು ಪಠನ ಮಾಡ್ತಾರೆ, ಅದು ರಚಿತವಾಗಿದ್ದು ಆವಾಗ. ಶ್ರೀಪೂರ್ಣ ಬೋಧ ಗುರು ತೀರ್ಥ ಪಯೋಬ್ಧಿ ಪಾರ ಕಾಮಾರಿ ಮಾಕ್ಷ, ಆ ಶ್ಲೋಕವನ್ನು ಹೇಳ್ಕೊಂಡು ರಾಯರ ಒಂದು ಮಹಿಮೆಯನ್ನ, ಅವರ ಒಂದು ಮೆರುಗನ್ನ ಅವರು ಹಾಡ್ತಾ 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 ಬಂದು ಅಲ್ಲಿ ತಲುಪ್ತಾರೆ. ಆದ್ರೆ ಅವರ ಒಂದು ಭಾಗ್ಯ ಸ್ವಲ್ಪ ಕಡಿಮೆ ಇತ್ತು. ಯಾಕೆಂದ್ರೆ ರಾಘವೇಂದ್ರ ಸ್ವಾಮಿಗಳ ಅವರ ದರ್ಶನ ಮಾಡ್ಲಿಕ್ಕೆ ಆಗಲ್ಲ. ಅಷ್ಟೊತ್ತಿಗಾಗ್ಲೇ ಆಗ್ತಾನೆ ಅವರು ಪ್ರವೇಶ ಮಾಡಿ ಆಗ್ಬಿಟ್ಟಿರುತ್ತೆ. ಪ್ರವೇಶ ಮಾಡಿ ಆ ಕಲ್ಲನ್ನು ಇಟ್ಬಿಟ್ಟಿರ್ತಾರೆ. ಆಗ ಇವರು ಆ ಸ್ತೋತ್ರವನ್ನ ಹೇಳ್ತಾ ಇರ್ಬೇಕಾದ್ರೆ ಕೀರ್ತಿರ್ ದಿಗ್ವಿದಿತ ವಿಭೂತಿರತುಲ ಅಂತ ಹೇಳಿ ಅಲ್ಲಿಗೆ ನಿಂತೋಗುತ್ತೆ. ಆ ವಾಕ್ಯ ಮುಗ್ದೇ ಇಲ್ಲ. ಇವರ ರಾಘವೇಂದ್ರ ಸ್ವಾಮಿಗಳ ಒಂದು ಸ್ಮರಣ ಮಾತ್ರದಿಂದ ಏನೇನೆಲ್ಲ ಆಗತ್ತೆ ಅಂತೆಲ್ಲ ಹೇಳ್ತಾ ಬಂದಿದ್ದಾರೆ. ಅವರ ನಾಮದ ಮಹಿಮೆ, ಅವರ ಒಂದು ನಂಬಿದವ್ರಿಗೆ ಏನೇನೆಲ್ಲ ಒಳ್ಳೇದಾಗತ್ತೆ ಅಂತೆಲ್ಲ ಹೇಳ್ತಾ ಬಂದು ಅಲ್ಲಿಗೆ ನಿಂತೋಗುತ್ತೆ ಆ ವಾಕ್ಯ. ಆಗ ಆ ವೃಂದಾವನದಿಂದನೇ ಒಂದು ಮಾತು ಬರುತ್ತೆ, ಸಾಕ್ಷಿ ಹಯಾಸ್ತೋತ್ರಹಿ ಅಂತ. ಅಂದ್ರೆ ಇವ್ರೇನೇನೆಲ್ಲ ಹೇಳ್ಕೊಂಡ್ ಬಂದ್ರು ರಾಘವೇಂದ್ರ ಸ್ವಾಮಿಗಳ ಮಹಿಮೆ, ಅದು ಈ ಸ್ತೋತ್ರವೇ ಸಾಕ್ಷಿ ಅನ್ನುವ ಮಾತು ಅಲ್ಲಿಂದ ಬರುತ್ತೆ. ಈ ರೀತಿ ತುಂಬಾ ಒಂದು ಅಪರೂಪವಾದಂತಹ ಒಂದು ರಾಘವೇಂದ್ರ ಸ್ವಾಮಿಗಳ ಒಂದು ಮಹಿಮೆ, ಅವರ ಸ್ತೋತ್ರದ ರಚನೆ, ಆ ಸ್ತೋತ್ರಕ್ಕೆ ಸಿಕ್ಕದಂತ ಒಂದು ಅನುಮೋದನೆಯಲ್ಲಿ ನಾವು ನೋಡ್ತೀವಿ. ಇದೇ ರೀತಿ ವಾಯುಸ್ತುತಿಯನ್ನ ರಚನೆ ಮಾಡಿ ಅದನ್ನ ಮಧ್ವಾಚಾರ್ಯರ ಮುಂದೆ ಇಟ್ಟಾಗ ಅವ್ರು ಅದಕ್ಕೆ ಪ್ರಾರಂಭದ 2 ಶ್ಲೋಕಗಳನ್ನ ಅವರು ಸೇರಿಸ್ತಾರೆ. ಇಲ್ಲಿ ಸಾಕ್ಷಿ ಹಯ ಸ್ತೋತ್ರಹಿ ಅನ್ನೋದು ಅವರ ವೃಂದಾವನದಿಂದ ಬರುತ್ತೆ. ಹೀಗೆ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಿದ್ರೆ ಅವರ ಜೀವನ ಪೂರ್ತಿ ನಮಗೆ ಅನೇಕ ಒಂದು ಅದ್ಭುತ ಅದ್ಭುತ ಒಂದು ಮಹಿಮೆಗಳು ಮತ್ತೆ ಅವರ ವ್ಯಕ್ತಿತ್ವದ ಹಿರಿಮೆ ನಮ್ಗೆ ಹೆಜ್ಜೆ ಹೆಜ್ಜೆಗೆ ಕಾಣ್ತಾ ಹೋಗುತ್ತೆ. ಅವರು ಒಂದು ಅವತಾರದ
ಒಂದು ಭಾಗವಾಗಿ ಬಂದಿದ್ದಾರೆ ಅಂತ ನಮ್ಮಲ್ಲಿ ಹೇಳ್ತಾರೆ. ಶಂಕುಕರ್ಣ ಅನ್ನುವ ಒಬ್ಬ ದೇವತಾಯನು, ಅವನು ಬ್ರಹ್ಮನ ಸೇವೆ ಮಾಡ್ಬೇಕಾದ್ರೆ ಒಂದೇನೋ ಸಣ್ಣ ಲೋಪ ಆಯ್ತು ಅಂತ ಹೇಳಿ ಅವನಿಗೆ ನೀನು ಭೂಲೋಕದಲ್ಲಿ ಹುಟ್ಟಬೇಕು ಅಂತ ಹೇಳಿ ಅವನಿಗೆ ಶಾಪ ಆಗತ್ತೆ. ಶಾಪ ಮತ್ತೆ ಅನುಗ್ರಹ ಎರಡೂ ಅದು. ಅವನು ಪ್ರಹ್ಲಾದ ರಾಜನಾಗಿ ಹುಟ್ಟುತ್ತಾನೆ. ಪ್ರಹ್ಲಾದನ ಕತೆ ನಮಗೆ ಗೊತ್ತಿದೆ. ಭಕ್ತಿಯ ಪರಾಕಾಷ್ಠೆ. ಅವನ ತಂದೆ ಅವನನ್ನ ಸಾಯಿಸ್ಲಿಕ್ಕಾಗಿ ಏನೆಲ್ಲಾ ಪ್ರಯತ್ನ ಮಾಡಿದ್ರು ಇವನ ಭಕ್ತಿಯ ಮುಂದೆ ಅದು ವಿಫಲವಾಗತ್ತೆ. ಆ ಪ್ರಹ್ಲಾದನೇ ಮುಂದೆ ವ್ಯಾಸತೀರ್ಥರಾಗಿ ಹುಟ್ಟು ಬರ್ತಾರೆ. 15ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ವೈಭವದ ಸಮಯದಲ್ಲಿ ಆ ಮಹಾರಾಜನಿಗೆ, ಕೃಷ್ಣದೇವರಾಯನಿಗೆ ಗುರುಗಳಾಗಿದ್ದಂಥವರು ವ್ಯಾಸತೀರ್ಥರು. ಅವರೇ ಮುಂದಿನ ಅವತಾರವಾಗಿ ರಾಘವೇಂದ್ರ ಸ್ವಾಮಿಗಳಾಗಿ ಅವರು ಬರ್ತಾರೆ. ಅವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಅಂತ ಹೇಳಿ. ತಮಿಳುನಾಡಿನ ಒಂದು ಭುವನಗಿರಿ ಅನ್ನುವ ಜಾಗದಲ್ಲಿ ಅವರ ಜನನ ಆಗತ್ತೆ. ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬ ಅನ್ನುವ ಒಂದು ಸಾತ್ವಿಕ ಒಂದು ಉತ್ತಮ ಕುಲದಲ್ಲಿ ಇವರು ಹುಟ್ಟುತ್ತಾರೆ. ಅವ್ರಿಗೆ ಮಕ್ಕಳಿರಲ್ಲ ತಂದೆ ತಾಯಿಗೆ. ಹಾಗಾಗಿ ಅವರು ತಿರುಪತಿಯ ವೆಂಕಟೇಶನನ್ನ ಅವರು ಸಾಕಷ್ಟು ಸೇವೆ ಮಾಡಿ ಅವರು ಮಗು ಬೇಕು ಅಂದಾಗ ಮೊದಲು ಹೆಣ್ಣು ಮಗು ಆಗುತ್ತೆ. ಆಕೆಗೆ ವೆಂಕಟಾಂಬ ಅಂತ ಹೆಸರಿಡ್ತಾರೆ. ಎರಡನೇವನು ಗುರುರಾಜ, ಮೂರನೇವನು ವೆಂಕಟನಾಥ. ಅವರೇ ಮುಂದೆ ರಾಘವೇಂದ್ರ ಸ್ವಾಮಿಗಳಾಗಿ ಅವರು ಮುಂದೆ ಅವರು ಸನ್ಯಾಸಿ ಆದ್ಮೇಲೆ ಬಂದಂತ ಹೆಸರು ರಾಘವೇಂದ್ರ ಸ್ವಾಮಿ. ಮುಂಚೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಕ್ರಮೇಣ ಅವರ ಮನೆಯ ಆರ್ಥಿಕ ಸ್ಥಿತಿ ಅದು ತುಂಬಾ ಕ್ಷೀಣಿಸ್ತಾ ಹೋಗುತ್ತೆ. ಅವ್ರ ತಂದೆ ಕೂಡ ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಳ್ತಾರೆ. ಗುರುರಾಜನಿಗೆ ಅವರು ಉಪನಯನ ಮಾಡಿರ್ತಾರೆ. ವೆಂಕಟನಾಥನಿಗೆ ಉಪನಯನ ಮಾಡೋಷ್ಟು ಸಮಯ ಅವ್ರ ತಂದೆಗೆ ಇರಲ್ಲ. ಮುಂದೆ ಇವರ ಅಕ್ಕ ವೆಂಕಟಾಂಬೆ, ಆಕೆಯ ಒಂದು ವಿವಾಹ ಆಗತ್ತೆ. ಲಕ್ಷ್ಮೀ ನರಸಿಂಹಾಚಾರ್ಯ ಅಂತೇಳಿ ಅವರು ತುಂಬಾ ದೊಡ್ಡ ವಿದ್ವಾಂಸರು. ಅವರು ಮತ್ತೆ ಗುರುರಾಜ ಸೇರಿ ವೆಂಕಟನಾಥನಿಗೆ ಉಪನಯನ ಮಾಡ್ತಾರೆ. ಇವ್ರಿಗೆ ಮೊದಲ ಗುರು ಅವರ ಭಾವನೆ. ಇವ್ರಿಗೆ ಉಪನಯನ ಮಾಡಿದ್ದು ಅಣ್ಣ ಗುರುರಾಜ. ಅವ್ರಿಗೆ ಪಾಠ ಹೇಳಿದಂತ ಮೊದಲ ಗುರು ಅವರ ಏನು ಭಾವನೆ, ಏನು ಅದರ ಮನೆಯೇ ಮೊದಲ ಪಾಠಶಾಲೆ ಅಂತಾರಲ್ಲ, ಆ ರೀತಿ ಇವ್ರ ಮನೆಯಲ್ಲಿ ನಡೆಯುತ್ತೆ. ತುಂಬಾ ಚಿಕ್ಕ ವಯಸ್ಸಿನಿಂದನೇ ಅತ್ಯಂತ ಪ್ರತಿಭಾವಂತ ಒಂದು ವಿದ್ಯಾರ್ಥಿ. ಅವರ ಭಾವ ಅದನ್ನ ಗುರುತಿಸ್ತಾರೆ. ಯಾಕಂದ್ರೆ ಎಲ್ಲಾ ವಿಷಯವನ್ನು ತುಂಬಾ ಸೂಕ್ಷ್ಮವಾಗಿ ಆಳಕ್ಕೆ ಹೋಗಿ ಅಧ್ಯಯನ ಮಾಡ್ತಕ್ಕಂತ ಒಂದು ಸಾಮರ್ಥ್ಯ, ಅದನ್ನ ತಿಳ್ಕೊಳ್ತಕ್ಕಂತ ಒಂದು ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅವರ ಗುರುಗಳು ಅಂದ್ರೆ ಅವರ ಭಾವನ ಜೊತೆ ಮಧುರೈನಲ್ಲಿ ಇದ್ದು ಅವರು ಪ್ರಾರಂಭಿಕ ಒಂದು ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಅದಾದ್ಮೇಲೆ ವಾಪಸ್ ಅವರು ತನ್ನ ಊರಿಗೆ ಬರ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಇವ್ರಿಗೆ ಮದುವೆ ಕೂಡ ಆಗತ್ತೆ. ಸರಸ್ವತಿ ಬಾಯಿ ಅನ್ನುವ ಒಂದು ಸಾಧ್ವಿಯ ಜೊತೆ ಇವರ ಮದುವೆ ಆಗತ್ತೆ. ಇವ್ರಿಗೆ ಒಂದು ಕಡೆ ಅಪಾರವಾದಂತಹ ಜ್ಞಾನ ದಾಹ, ತಿಳ್ಕೊಳ್ಬೇಕು ಅನ್ನುವ ಒಂದು ಅವರ ಒಂದು ಆಳವಾದ ಒಂದು ಹಸಿವೆ. ಹಾಗಾಗಿ ದಿನವಿಡೀ ಅವರ ದಿನಚರಿಯನ್ನ ನೋಡಿದ್ರೆ ಬೆಳಗ್ಗೆ ಸುಮಾರು 4:30 ಎದ್ರೆ ರಾತ್ರಿ ತನಕ ನಿರಂತರ ಅಧ್ಯಯನ, ಅದರ ಬಗ್ಗೆ ಚಿಂತನೆ, ಅದನ್ನ ಅಧ್ಯಾಪನ ಮಾಡುವಂಥದ್ದು, ಗುರುಗಳ ಹತ್ರ ಕಲಿಯುವಂಥದ್ದು. ಇಡೀ ದಿನಚರಿಯಲ್ಲಿ ಜ್ಞಾನ ಪ್ರಧಾನ. ಮನೆಯಲ್ಲಿ ಪರಿಸ್ಥಿತಿ ಮಾತ್ರ ತುಂಬಾ ಒಂದು ವಿಷಮವಾದಂತ ಸ್ಥಿತಿ. ಯಾಕಂದ್ರೆ ಆಗ್ಲೇ ಹೇಳಿದಂತೆ ತುಂಬಾ ಬಡತನ. ಆ ಬಡತನ ಹೇಗಿತ್ತು ಅಂತಾನೆ ಅವರ ಒಂದು ಜೀವನ ಚರಿತ್ರೆಯಲ್ಲಿ ವರ್ಣನೆ ಮಾಡ್ತಾರೆ. ನಮ್ಗೆ ಅದನ್ನ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಬಡತನದ ಸ್ಥಿತಿಯಲ್ಲಿ ಇವರು ತನ್ನ ಜೀವನವನ್ನ ಇವರು ನಡೆಸ್ತಾ ಇರ್ತಾರೆ. ಅವ್ರಿಗೆ ಮನೆಯಲ್ಲಿ ಅನೇಕ ದಿನಗಳು ಉಪವಾಸವೇ. ಕೇವಲ ನೀರು ಕುಡಿದು ಅವರು ಮಲ್ಕೊಳ್ತಾ ಇರ್ತಾರೆ. ಮನೆಯಲ್ಲಿ ಬೇಯಿಸಕ್ಕೆ ಏನು ಇರ್ತಾನೆ ಇರಲ್ಲ. ಎಷ್ಟು ಬಡತನ ಇದ್ರು ಕೂಡ ಆ ಒಂದು ಬಡತನದ ಒಂದು ಸ್ಥಿತಿಯನ್ನ ಇವ್ರು ಯಾರ ಮುಂದೆ ಕೂಡ ಹೇಳ್ಕೊಳ್ತಾ ಇರಲ್ಲ. ಅವ್ರ ಮುಖದಲ್ಲೂ ಗೊತ್ತಾಗ್ತಾ ಇರಲ್ಲ ಇವ್ರು ಕಷ್ಟದಲ್ಲಿದ್ದಾರೆ ಅಂತ. ಇವರು ಕುಂಭಕೋಣದಲ್ಲಿ ಅವರ ಗುರುಗಳು ಸುಧೀಂದ್ರ ತೀರ್ಥರ ಬಳಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಾರೆ.
ಇವರಲ್ಲಿ ಪಾಠ ಹೇಳಿಸ್ಕೊಳ್ಳೋದು, ಆಮೇಲೆ ನಮಸ್ಕಾರ ಮಾಡಿ ತೀರ್ಥ ತಗೊಂಡು ವಾಪಸ್ ಮನೆಗೆ ಬರ್ತಾರೆ. ಅನೇಕ ಬಾರಿ ಕೆಲವರು ಆ ಮಠಕ್ಕೆ ಊಟಕ್ಕೆ ಹೋಗ್ತಾರೆ, ಇವ್ರು ಪಾಠಕ್ಕೆ ಹೋಗ್ತಾ ಇದ್ರು. ಕೆಲವ್ರು ಪಾಠ ಮಾಡಿ ಊಟ ಮಾಡಿ ಬರ್ತಾ ಇದ್ರು, ಯಾರು ಏನ್ ಕೇಳ್ತಾ ಇರ್ಲಿಲ್ಲ. ಆದ್ರೆ ಇವ್ರು ಉಳಿತಾ ಇರಲ್ಲ, ಮನೇಲೇನೋ ಭಕ್ಷ್ಯ ಭೋಜ್ಯ ಇರಲ್ಲ, ವಾರದಲ್ಲಿ 3 ದಿವಸ ಉಪವಾಸನೆ ಇರುತ್ತೆ ಅಂತ ಸ್ಥಿತಿ. ಆದ್ರೆ ಇವರು ಊಟದ ಅಪೇಕ್ಷೆಗೆ ಹೋಗ್ತಾ ಇಲ್ಲ, ಜ್ಞಾನಕ್ಕಾಗಿ ಮಠಕ್ಕೆ ಹೋಗ್ತಾ ಇರ್ತಾರೆ. ನಿಜವಾದ ಮಠದ ಅರ್ಥ ಅಂತ ಹೇಳಿದ್ರೆ ಜ್ಞಾನ ಪ್ರಸಾರ ನಡೀತಕ್ಕಂತ ಜಾಗ. ಎಲ್ಲೋ ಒಂದ್ ಕಡೆ ಇವತ್ತು ಮಠ ಅಂದ್ರೆ ಕೇವಲ ಊಟಕ್ಕೆ ಅನ್ನುವ ಅರ್ಥದಲ್ಲಿ ಇವತ್ತು ಬಂದ್ಬಿಟ್ಟಿದೆ. ಹಾಗಲ್ಲ, ಇವರು ತನ್ನ ಪಾಠವನ್ನ ಕೇಳಿ ಮನೆಗೆ ಬರ್ತಾ ಇರ್ತಾರೆ. ಅಪ್ಪಿತಪ್ಪಿನ ಗುರು ಮುಂದೆ ಹೇಳ್ಕೊಳಲ್ಲ. ಅಕಸ್ಮಾತ್ ಗುರುಗಳಿಗೆ ಇವ್ರು ಕೇಳ್ಕೊಂಡಿದ್ರೆ ಈ ತರ ನಮ್ಮನೆ ತುಂಬಾ ಬಡತನ ಇದೆ ಅಂತ, ಗುರುಗಳು ಖಂಡಿತ ಇವ್ರಿಗೆ ನೀನು ಇಲ್ಲೇ ನಿತ್ಯ ಊಟ ಮಾಡಪ್ಪ ಅಂತ ಹೇಳೋರು, ಅಧಿಕೃತವಾಗೇ ಬೇಕಾದ್ರೆ ಆದೇಶ ಕೊಡೋರು. ಯಾಕೆಂದ್ರೆ ಇವರು ತನ್ನ ಶಿಷ್ಯನ ಬಗ್ಗೆ ಅಪಾರವಾದಂತ ಪ್ರೀತಿ ಇತ್ತು. ಆದ್ರೆ ಎಂದು ಕೂಡ ಇವ್ರು ಕೇಳಿ. ಇವ್ರ ಮನೆಯಲ್ಲಿ ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಅವರು ಮನೆಯಲ್ಲಿ ಸರಿಯಾದಂತ ಪಾತ್ರೆನೂ ಇಲ್ಲ. ಒಂದ್ಸಲಿ ಎಲ್ಲೋ ಒಂದ್ ಕಡೆ ಒಂದು ಎಲೆಯಲ್ಲಿ ಭಿಕ್ಷೆ ಕೊಡ್ತಾರೆ. ಇವ್ರು ಅದನ್ನ ಮನೆಗ್ ಬಂದ್ಮೇಲೆ ಅದನ್ನ ಊಟ ಮಾಡಕ್ ತಟ್ಟೆನೇ ಇಲ್ಲ, ನೆಲದ ಮೇಲೆ ಹಾಕೊಂಡು ಊಟ ಮಾಡದಂತ ಸನ್ನಿವೇಶಗಳು ಇದೆ. ಅಂದ್ರೆ ಊಟ ಮಾಡಕ್ಕೆ ತಟ್ಟೆಯೇ ಇಲ್ಲದೆ ನೆಲದ ಮೇಲೆ ಅಡಿಗೆಯನ್ನ ಹಾಕೊಂಡು ತಿಂದಂತ ಅನೇಕ ದಿನಗಳಿದೆ. ಯಾಕಾತರ ಒಂದು ಪರೀಕ್ಷೆ ಕೊಡ್ತಾನೆ ಭಗವಂತ ಅಂತ ಇವ್ರು ಯಾವತ್ತೂ ದೇವ್ರ ಕೇಳ್ಕೊಳ್ಳೇ ಇಲ್ಲ. ಇವರು ಸದಾ ತನ್ನ ಚಿಂತನೆ ಹೇಗಿತ್ತು ಅಂತ ಹೇಳಿದ್ರೆ ಭಗವಂತನ ಬಗ್ಗೆ ಒಂದು ನಿರ್ವ್ಯಾಜ್ಯವಾದಂತ ಭಕ್ತಿ. ದೇವ್ರಿಗೆ ಇವರು ಕೇಳ್ಕೊಳ್ಬೋದಿತ್ತು, ಆದ್ರೆ ಕೇಳ್ಕೊಳ್ತಾ ಇರಲ್ಲ. ಇವ್ರ ಮನೇಲಿ ಒಂದು ಲೋಟ ಇತ್ತಂತೆ, ಆ ಲೋಟದಲ್ಲಿ ತಳನೇ ಇಲ್ಲ. ನೀರ್ ಕುಡಿಬೇಕಾದ್ರೆ ಕೆಳಗಡೆ ಕೈ ಇಟ್ಕೊಂಡು ಅದೇ ಅದಕ್ಕೆ ತಳ, ಅದ್ರಲ್ಲಿ ಕುಡಿತಾ ಇದ್ರಂತೆ. ಅಂದ್ರೆ ನಾವು ಕಲ್ಪನೆ ಮಾಡಕ್ಕೂ ಆಗದೆ ಇರೋಷ್ಟು ಬಡತನ. ಇವತ್ತು ರಾಯರು ಅಂತ ಹೆಸರಿಡರೆ ಅವ್ರಿಗೆ ಮಠದ ಊಟ ಸಿಗತ್ತೆ. ಆದ್ರೆ ಸ್ವತಃ ಅವರು ವೆಂಕಟನಾಥನಾಗಿದ್ದಾಗ ಮನೆಯಲ್ಲಿ ಈ ರೀತಿಯ ಒಂದು ಬಡತನವನ್ನ ಅವರು ಅನುಭವಿಸಿದ್ದಾರೆ, ಆದ್ರೆ ಕೊರಗಿಲ್ಲ. ಅದನ್ನೆಲ್ಲಾ ಕಡೆ ಸುತ್ತಾಡ್ಕೊಂಡು ಹೇಳ್ಕೊಂಡು ಎಲ್ರೂ ಬೇಡ್ತಾ ನಿಂತ್ಕೊಳ್ಳಿಲ್ಲ, ಯಾರ ಹತ್ರನೂ ಬೇಡ್ಲಿಲ್ಲ. ಅದಕ್ಕೆ ಒಬ್ರು ಹಿರಿಯ ವಿದ್ವಾಂಸರು ಹೇಳ್ತಾರೆ, ಈ ದೇವರು ಪರೀಕ್ಷೆ ಮಾಡ್ತಾನಂತೆ, ಯಾರಿಗೆ ಅನುಗ್ರಹ ಮಾಡ್ಬೇಕೋ ಅವ್ರದ್ದು ಸಂಪತ್ತೆಲ್ಲ ಕಿತ್ಕೊಂಡ್ಬಿಡ್ತಾನಂತೆ. ಕೃಷ್ಣನೇ ಹೇಳ್ತಾನೆ ಭಗವದ್ಗೀತೆ. ಹಂಗೆ ಪುರಂದರದಾಸರ ಕಥೆಯಲ್ಲಿ ನೋಡ್ತೀವಿ. ಅದೇ ರೀತಿ ಇಲ್ಲೂ ಕೂಡ ಇವ್ರು ಇಷ್ಟು ಬಡತನ ಕೊಟ್ರು ಕೂಡ ಇವ್ರು ಪರೀಕ್ಷೆ ಮಾಡ್ತಾನೆ, ಇವ್ರು ದೇವರನ್ನ ಹಳಿತಾನಂತ ಇಲ್ಲ. ಅದಕ್ಕೆ ಒಬ್ರು ಹೇಳ್ತಾರೆ ತುಂಬಾ ಚೆನ್ನಾಗಿ, ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಈ ತರ ಬಡತನ ಕೊಟ್ರೆ ಒಂದ್ಸಲಿ ಒಬ್ಬ ವ್ಯಕ್ತಿ ಅವನ ಆರ್ಥಿಕವಾಗಿ ಸಬಲ ಇಲ್ಲ ಅಂದ್ರೆ ಯಾರು ಹತ್ರ ಬರೋದೇ ಇಲ್ಲ. ಅವ್ರ ಸಂಬಂಧಿಕರು, ಸ್ನೇಹಿತರು ಎಲ್ಲ ದೂರ ಆಗ್ಬಿಡ್ತಾರೆ. ಯಾವಾಗ್ಲೂ ಹಂಗೆ ಅಲ್ವಾ? ಯಾರಾಗ ಶ್ರೀಮಂತ ಇದ್ದಾನೆ ಅಂದ್ರೆ ಅವ್ನು ತುಂಬಾ ಜನ ಸ್ನೇಹಿತರು, ತುಂಬಾ ಅಭಿಮಾನಿಗಳು, ಯಾಕಂದ್ರೆ ಅವ್ರ ಶ್ರೀಮಂತಿಕೆ ಇದೆ. ಬಡತನ ಇದೆ ಅಂದ್ರೆ ಅವ್ನ್ಗೆ ಯಾರು ಹತ್ರ ಬರೋದಿಲ್ಲ. ಸೊ ಯಾರು ಹತ್ರ ಬರದೇ ಇದ್ದಾಗ ಆಗ ದೇವರು ಬಂದಲ್ಲಿ ನೆಲೆಸ್ಬಿಡ್ತಾನೆ ಅವನ ಅನುಗ್ರಹ ಮಾಡ್ಲಿಕ್ಕೆ ಅಂತ. ಆ ರೀತಿಯ ಸ್ಥಿತಿ. ಆದ್ರೆ ಆ ಸ್ಥಿತಿಯ ಜೊತೆಗೆ ಇವರ ಅಧ್ಯಯನ ನಿರಂತರ ನಡೀತಾ ಇರತ್ತೆ. ಇವರು ಒಂದು ಗುರುಗಳು ಪಾಠ ಹೇಳ್ತಾ ಇರ್ತಾರೆ, ಅದನ್ನ ಕುರಿತಾಗಿ ಇವರು ವ್ಯಾಖ್ಯಾನ ಗ್ರಂಥವನ್ನ ಇವರು ರಚನೆ ಮಾಡ್ತಾರೆ. ರಾತ್ರಿ ಮನೆಗ್ ಬಂದ್ಮೇಲೆ, ಮನೇಲಿ ಕತ್ಲೆ, ಎಂತ ಕತ್ಲೆ ಅಂದ್ರೆ ಅಲ್ಲಿ ದೀಪ ಹಚ್ಚಕ್ಕೆ ಕೂಡ ವ್ಯವಸ್ಥೆ ಇಲ್ಲ. ಒಂದು ಎಣ್ಣೆ ಇಟ್ಕೊಳ್ಬೇಕು, ದೀಪ ವ್ಯವಸ್ಥೆ ಮಾಡೋಕ್ಕೂ ಅನುಕೂಲ ಇಲ್ಲ. ಆದ್ರೆ ಇವರು ಒಂದ್ ಯಾವ್ದೋ ಒಣಗಿದ ಒಂದಷ್ಟು ಎಲೆಗಳನ್ನ ತಂದು ಆ ಎಲೆನ ಬೆಂಕಿ ಹಚ್ಚೋದು, ಆ ಎಲೆ ಉರಿಯೋ ತನಕ ಆ ಬೆಳಕಿನಲ್ಲಿ ಒಂದಷ್ಟು ಓದೋದು, ಅದ್ರ ಬಗ್ಗೆ ತಮ್ಮ ವ್ಯಾಖ್ಯಾನವನ್ನು ಬರೆಯೋದು. ಅದಾದ್ಮೇಲೆ 2ನೇ ಎಲೆ ಉರಿತಾ ಇರತ್ತೆ, ಮುಂದಿನ ಓದೋದು. ಆ ರೀತಿ ಒಂದೊಂದೇ ಎಲೆನ ಹಚ್ಕೊಂಡು ರಾತ್ರಿ ಅಧ್ಯಯನ ಮಾಡ್ತಾ ಇರ್ತಾರೆ. ಆಮೇಲೆ ಯಾವಾಗ ಒಂದ್ಸಲ ನಿದ್ದೆ ಬರುತ್ತೆ, ಇವರು ಮಲಗ್ ಬಿಡ್ತಾರೆ. ಗುರುಗಳಿಗೆ ಇವ್ನು ಏನ್ ಮಾಡ್ತಾನೆ ನೋಡ್ಬೇಕು ಇವ್ರ ಮನೆ ಪರಿಸ್ಥಿತಿ ಅಂತ ಒಂದು ಕುತೂಹಲ ಇರುತ್ತೆ. ಆ ರಾತ್ರಿನೇ ಬರ್ತಾರೆ ಇವ್ರ ಮನೆಗೆ. ಬಂದಾಗ ಇವ್ರು ನೋಡ್ತಾರೆ ವೆಂಕಟನಾಥ ಮಲಗಿದ್ದಾನೆ, ಆ ಪುಸ್ತಕ ಇದೆ,
ಇವರು ಅಲ್ಲಿ ಎಲೆಗಳು ಏನು ಸುಟ್ಟಿದೆಲ್ಲ ಅದನ್ನ ಗಮನಿಸಿದಾಗ ಗೊತ್ತಾಗತ್ತೆ ಮಲ್ಗಿ ತುಂಬಾ ಹೊತ್ತಾಗಿಲ್ಲ, ಅಂದ್ರೆ ಮಧ್ಯರಾತ್ರಿ ತನಕ ಓದ್ತಾ ಇದ್ದಾನೆ ಎನ್ನುವುದು ಗೊತ್ತಾಗತ್ತೆ. ಯಾಕಂದ್ರೆ ಇನ್ನೂ ಬಿಸಿ ಇದೆ. ಆ ಗ್ರಂಥ ಏನ್ ಬರಿತಾನೆ ಅಂತ ತಗೊಂಡು ಅವ್ರು ಬರ್ತಾರೆ ಕುತೂಹಲಕ್ಕೆ. ಆಮೇಲೆ ಬಂದು ನೋಡ್ತಾರೆ, ಅದ್ಭುತವಾದಂತ ವ್ಯಾಖ್ಯಾನ ಬರೆದಿರ್ತಾರೆ. ತುಂಬಾ ಖುಷಿ ಆಗುತ್ತೆ ಗುರುಗಳಿಗೆ. ಮಾರನೇ ದಿವಸ ವೆಂಕಟನಾಥ ಬಂದು ಹೇಳ್ತಾನೆ, ಇವ್ ನೋಡಿ ಯಾರೋ ನಮ್ಮನೆಗೆ ಬಂದ್ಬಿಟ್ಟು ನನ್ನ ಗ್ರಂಥಗಳನ್ನ ತಗೊಂಡು ಹೋಗಿದ್ದಾರೆ ಅಂತ. ಆಮೇಲೆ ಇವರು ಸಂಜೆ ನಿಂಗೆ ಹೇಳ್ತೀನಿ ಅಂತ ಹೇಳಿ ಎಲ್ಲ ಶಿಷ್ಯರ ಮುಂದೆ ಇವರನ್ನ ಮೆಚ್ಚುಗೆ ಮಾಡಿ ಇದು ನನ್ನ ತರನೇ ಇದೆ ಅಂತ ಹೇಳಿ ಕೊಡ್ತಾರೆ. ಈ ರೀತಿಯ ಒಂದು ಅಧ್ಯಯನ ಅವರ ವೇದಾಂತ, ವ್ಯಾಕರಣ, 64 ಶಾಸ್ತ್ರ ವಿದ್ಯೆಗಳನ್ನ ಅವರು ಆಳವಾಗಿ ಅಧ್ಯಯನ ಮಾಡ್ತಾರೆ. ಅವರ ಗುರುಗಳು ಅದೇ ರೀತಿ ಇರ್ತಾರೆ. ಅವರ ಗುರುಗಳು ಅದೇ ರೀತಿ, ಅಂದ್ರೆ ಸುಧೀಂದ್ರ ತೀರ್ಥರು, ಅವ್ರ ಗುರುಗಳು ವಿಜೇಂದ್ರ ತೀರ್ಥರು, ಆ ಪರಂಪರೆಯಲ್ಲೇ ಆ ರೀತಿ ಜ್ಞಾನ ಪ್ರಧಾನವಾದಂತಹ ಒಂದು ಮಠ ಆಗಿರುತ್ತೆ. ಹಂಗೆ ಇವರು ತಯಾರಾಗ್ತಾರೆ. ಒಂದ್ ಕಡೆ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಅಲ್ಲಿ ಒಬ್ಬ ಎದುರಾಳಿಯ ಎಲ್ಲ ಪ್ರಶ್ನೆಗಳಿಗೆ ಇವರು ಒಂದು ಸಮರ್ಪಕವಾಗಿ ಉತ್ತರ ಕೊಟ್ಟು ಆ ವೆಂಕಟೇಶ್ವರ ದೀಕ್ಷಿತ ಅನ್ನುವ ಒಬ್ಬ ದೊಡ್ಡ ವಿದ್ವಾಂಸನನ್ನ ಇವರು ವಾದದಲ್ಲಿ ಸೋಲಿಸ್ತಾರೆ. ಅಂದ್ರೆ ಎಲ್ಲಾ ರೀತಿಯಲ್ಲಿ ವ್ಯಾಕರಣ ರೂಪವಾಗಿ ವೇದಾಂತದ ವಿಚಾರಗಳನ್ನ ಸಮಗ್ರವಾಗಿ ಮಂಡಿಸಿ ಅವನನ್ನ ಸೋಲಿಸ್ತಾರೆ. ಆಗ ಇವ್ರಿಗೆ ಗುರುಗಳಿಗೆ ತುಂಬಾ ಖುಷಿಯಾಗಿ ಅವನಿಗೆ ವೆಂಕಟನಾಥನ್ಗೆ ಮಹಾಭಾಷ್ಯಾಚಾರ್ಯ ಅಂತ ಹೇಳಿ ಒಂದು ಬಿರುದನ್ನು ಕೂಡ ಕೊಡ್ತಾರೆ. ಹೀಗೆ ಅವರ ಒಂದು ಆಳವಾದ ಒಂದು ಜ್ಞಾನ ಸಂಪತ್ತು ಏನು ಸಂಪಾದನೆ ಮಾಡಿದ್ರೋ ಇದೇ ಅವರ ಇಡೀ ಮುಂದಿನ ಬದುಕಿಗೆ ಒಂದು ದೊಡ್ಡ ಒಂದು ಶಕ್ತಿ ಆಗುತ್ತೆ. ಅವ್ರ ಗುರುಗಳಿಗೆ ಕೂಡ ಅನಿಸ್ತಾ ಇರತ್ತೆ, ಇಂಥ ಒಬ್ಬ ವ್ಯಕ್ತಿ ನನ್ನ ಮಠಕ್ಕೆ ಒಂದು ಉತ್ತರಾಧಿಕಾರಿ ಆಗ್ಬೇಕು ಅನ್ನುವ ಒಂದು ಇಚ್ಛೆ ಸುಧೀಂದ್ರ ತೀರ್ಥರಿಗೆ ಬರ್ತಾ ಹೋಗುತ್ತೆ. ಇವರು ಹೇಗಿದ್ರು ಅನ್ನಕ್ಕೆ, ಇವರ ಒಂದು ನಿಷ್ಠೆ, ಅವರ ತಪಸ್ಸು ಹೇಗಿತ್ತು ಅನ್ನಕ್ಕೆ ಒಂದ್ಸಲಿ ಯಾರೋ ಒಬ್ರು ಮನೆಯಲ್ಲಿ ಎಲ್ಲ ಈ ತರ ಒಂದು ವಿದ್ವಾಂಸರನ್ನ, ಬ್ರಾಹ್ಮಣರನ್ನೆಲ್ಲ ಕರೆದಿರ್ತಾರೆ. ಕರೆದಾಗ ಇವ್ರು ತುಂಬಾ ಒಂದು ಬಡತನ, ಸಾಮಾನ್ಯ ವ್ಯಕ್ತಿ ತಾನೆ. ಹಾಗಾಗಿ ಇವ್ರಿಗೆ ಏನೋ ಕೆಲಸ ಕೊಟ್ಬಿಡ್ತಾರೆ, ನೀವು ಗಂಧ ತೆಗಿಬೇಕು ನೀನು ಅಂತ. ಬಂದವ್ರಿಗೆಲ್ಲ ಗಂಧ ತೆಗೆದು ಕೊಡ್ಬೇಕು ಅಂತ. ಇವ್ರೇನ್ ತಲೆ ಕೆಡ್ಸ್ಕೊಳಲ್ಲ. ಇವ್ರ ಪಾಡಿಗೆ ಇವ್ರು ಹೋಗಿ ಅಲ್ಲಿ ಗಂಧವನ್ನ ತೆಯ್ತಾ ಇವರು ಬೆಳಗಾಗೆದ್ದು ಎಲ್ಲಾ ಸೂಕ್ತಗಳನ್ನ ಪಾರಾಯಣ ಮಾಡ್ತಾರೆ, ಪಂಚ ಸೂಕ್ತಗಳು ಅಂತ. ಸೊ ಆ ಸಮಯದಲ್ಲೂ ಸೂಕ್ತ ಹೇಳ್ತಾ ಒಂದು ಗಂಧವನ್ನ ತೆಯ್ತಾರೆ. ಆಮೇಲೆ ಆ ಗಂಧವನ್ನು ತಗೊಂಡೋಗಿ ಎಲ್ಲಾ ಬಂದಂತಹ ಬ್ರಾಹ್ಮಣರಿಗೆಲ್ಲ ಅದನ್ನ ಕೊಡ್ತಾರೆ, ಗಂಧ ಲೇಪನ ಮಾಡ್ಕೊಳ್ತಾರೆ. ಎಲ್ರಿಗೂ ಉರಿ ಶುರು ಆಗತ್ತೆ. ಏನು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆವಾಗ ಈ ಗಂಧದಿಂದ ಆಯ್ತು, ಯಾರು ಗಂಧ ತೆಗೆದಿದ್ದು ಒಂದು ಸ್ವಲ್ಪ ಹುಡುಕಾಟ ಮಾಡಿದಾಗ ಈ ವೆಂಕಟನಾಥಾಚಾರ್ಯರು ಅಂತ ಗೊತ್ತಾಗತ್ತೆ. ಆಗ ಎಲ್ರಿಗೂ ಏನೋ ಸಾಮಾನ್ಯ ವ್ಯಕ್ತಿ ಅಲ್ಲ, ಏನು ಹೇಗೆ ಹಿಂಗಾಯ್ತು ಅಂತ ವಿಚಾರಿಸ ಗೊತ್ತಾಗತ್ತೆ. ಇವರು ವೆಂಕಟನಾಥರು ಅಗ್ನಿ ಸೂಕ್ತವನ್ನ ಪಾರಾಯಣ ಮಾಡ್ತಾ ಮಾಡ್ತಾ ಅವರು ಗಂಧ ತೆಗೆದಿರ್ತಾರೆ. ಅಂದ್ರೆ ಒಂದು ಸ್ತೋತ್ರ, ಒಂದು ಸೂಕ್ತ, ಯಾವುದೇ ಒಂದು ಹೇಳ್ಬೇಕಾದ್ರೆ ಅದರಲ್ಲಿ ಎಷ್ಟು ಅವರು ಮುಳುಗಿದ್ರು ಅಂತ ಹೇಳಿದ್ರೆ, ಅಗ್ನಿ ಸೂಕ್ತದ ಒಂದು ಪಠಣೆಯ ಪರಿಣಾಮ ಅದು ಅಗ್ನಿ ತರ ಉರಿಯಕ್ ಶುರು ಆಗಿರುತ್ತೆ. ಅದಾದ್ಮೇಲೆ ಅವರು ವರುಣ ಸೂಕ್ತವನ್ನ ಹೇಳಿ ಅವರೆಲ್ಲ ಒಂದು ಉರಿಯನ್ನ ಶಮನ ಮಾಡ್ತಾರೆ. ಅಂದ್ರೆ ಒಂದು ಸ್ತೋತ್ರ ಮಂತ್ರಕ್ಕೆ ಅಷ್ಟು ಶಕ್ತಿ ಇರುತ್ತೆ. ಆದ್ರೆ ಅದನ್ನ ಇನ್ವಾಲ್ವ್ಮೆಂಟ್ ಇಂದ ಅದನ್ನ ಅರ್ಥ ತಿಳ್ಕೊಂಡು ಹೇಳ್ಬೇಕು, ಹೇಳ್ದಾಗ ಅದರದ್ದು ಲಾಭ ಇರುತ್ತೆ. ಇವ್ರು ಅದನ್ನ ಮಾಡ್ತಾ ಇರ್ತಾರೆ. ಇವರ ಗುರುಗಳು ಸುಧೀಂದ್ರ ತೀರ್ಥರಿಗೆ ತುಂಬಾ ಅದು ತನ್ನ ಉತ್ತರಾಧಿಕಾರಿ ಯಾರು ಅನ್ನುವ ಪ್ರಶ್ನೆ ಇರುತ್ತೆ. ಅವ್ರು ಇನ್ಫ್ಯಾಕ್ಟ್ ಅವರ ಒಬ್ಬ ಶಿಷ್ಯ ಯಾದವೇಂದ್ರ ತೀರ್ಥರು ಅನ್ನೋರ್ಗೆ ಇವರು ಸನ್ಯಾಸ ದೀಕ್ಷೆಯನ್ನ ಕೊಟ್ಟಿರ್ತಾರೆ. ಅವರು ಸಂಚಾರಕ್ಕೆ ಹೋಗಿರ್ತಾರೆ. ಇವ್ರಿಗೆ ಅವ್ರು ಕೊಟ್ಟಿದ್ರು ಕೂಡ ಸೂಕ್ತ ವ್ಯಕ್ತಿ ಬೇಕು ಅಂತ ಹೇಳಿ ಅವ್ರಿಗೆ ವೆಂಕಟನಾಥನಲ್ಲಿ ಅದು ಕಾಣಿಸ್ತಾ ಇರುತ್ತೆ. ಅವರ ಒಂದು ಇಚ್ಛೆಯನ್ನ ಅವರ ಒಂದ್ಸಲಿ ಕರೆದ್ಬಿಟ್ಟು ವೆಂಕಟನಾಥಂಗೆ ಹೇಳ್ತಾರೆ, ಈ ತರ ನೀನು ಸನ್ಯಾಸವನ್ನ ಸ್ವೀಕಾರ ಮಾಡ್ಬೇಕು, ನನಗೆ ಅವ್ರ ಕನ್ಸು ಬಿದ್ದಿರುತ್ತೆ. ಕನಸಿನಲ್ಲಿ ಈ ತರ ನನಗೆ ಬಂದಿದೆ ಆ ವಿಚಾರ, ವೆಂಕಟನಾಥನ ಸೂಕ್ತವಾದ ವ್ಯಕ್ತಿ ಅಂತ, ಹಾಗಾಗಿ ನಿನಗೆ ಕೊಡಬೇಕು ಅಂತ ಇದ್ದೀನಿ. ನೀನು ಈ ಒಂದು ದೊಡ್ಡ ಏನು ಮಠ ಇದೆ ಇದರ ಉತ್ತರಾಧಿಕಾರಿ ಆಗ್ಬೇಕು ಅಂತ ಕೇಳ್ಕೊಳ್ತಾರೆ. ಅಂದ್ರೆ ತನ್ನ ಅಪೇಕ್ಷೆಯನ್ನ ಹೇಳ್ತಾರೆ ತನ್ನ ಶಿಷ್ಯನಿಗೆ.
ಆಗ ವೆಂಕಟನಾಥ ತಕ್ಷಣ ಅವರ ರಿಯಾಕ್ಷನ್ ಹೇಗಿತ್ತು ಅಂದ್ರೆ, ಅದ್ ಸಾಧ್ಯ ಅಂತ. ಯಾಕೆಂದ್ರೆ ಆಗ್ತಾನೆ ಮದುವೆ ಆಗಿ ಕೆಲವೇ ವರ್ಷ ಆಗಿದೆ. ಇದನ್ನ ಕೇಳಿದಾಗ ಅವ್ರಿಗೆ ಸುಮಾರು ಒಂದು 26 ವರ್ಷ, ಮದುವೆ ಆಗಿ ಒಂದು 7 ವರ್ಷ ಆಗಿದೆ, ಚಿಕ್ಕ ಸಂಸಾರ, ಒಬ್ಬ ಸಣ್ಣ ಮಗ ಇದ್ದಾನೆ, ಅವನೊಂದು 6 ವರ್ಷದ ಮಗ ಇದ್ದಾನೆ. ಹೇಗೆ ನನ್ನ ಸಂಸಾರದ ಜವಾಬ್ದಾರಿ ಇದೆ, ನನ್ನ ಮಗನ್ಗೆ ಉಪನಯನ ಕೂಡ ಆಗಿಲ್ಲ ಅಂತ ಹೇಳಿ ಇವರು ತುಂಬಾ ಒಂದು ರೀತಿಯ ತನ್ನ ಅಸಮ್ಮತಿಯನ್ನ ಅವರು ಹೇಳ್ಕೊಳ್ತಾರೆ. ಅಷ್ಟೇ ಅಲ್ಲ, ಅವರು ಹೇಳ್ತಾರೆ, ನಿಮ್ಗೆ ಕನಸಲ್ಲಿ ಬಿದ್ದಿದೆ, ನನಗೇನ್ ಆತರ ಕನ್ಸು ಬಿದ್ದಿಲ್ಲ, ಅದು ಆದೇಶ ಆಗಿಲ್ವಲ್ಲ ಅಂತ ಹೇಳಿ ಅಲ್ಲಿಂದ ಹಂಗೆ ಅವ್ರಿಗಿನ್ನೂ ಪೂರ್ತಿ ಅದಕ್ಕೆ ಒಪ್ಪಿಗೆ ಆಗಿರಲ್ಲ ಸನ್ಯಾಸ ಸ್ವೀಕಾರ ಮಾಡಕ್. ಹಾಗಾಗಿ ಅವ್ರ ಮನೆಗೆ ಬಂದ್ಬಿಡ್ತಾರೆ. ಆಮೇಲೆ ಇವ್ರಿಗೆ ಕನ್ಸಿನಲ್ಲಿ ಬರ್ತಾರೆ, ಸರಸ್ವತಿ ದೇವಿ ಇವರ ಕನ್ಸಿನಲ್ಲಿ ಬಂದು ಇವ್ರಿಗೆ, ನಿನ್ನ ನಾಲಿಗೆಯಲ್ಲಿ ನಾನು ಕುಣಿಬೇಕು ಅಂತ ಇದ್ದೀನಿ, ಈ ವೇದಾಂತದ ವಿಚಾರ, ಈ ಜ್ಞಾನದ ಪ್ರಸಾರ ನಿನ್ನ ಮೂಲಕ ಆಗ್ಬೇಕು ಅಂತ ನನಗೆ ಇಚ್ಛೆ ಇದೆ ಅಂತ ಒಂದು ಸೂಕ್ಷ್ಮವಾಗಿ ಅವರಿಗೆ, ನೀನು ಈ ಒಂದು ನಿಮ್ಮ ಗುರುಗಳ ಒಂದು ಏನು ಸಲಹೆ ಇದೆ ಅದನ್ನ ಒಪ್ಗೋ ನೀನು ಅನ್ನೋದನ್ನ ಇವರು ಕನ್ಸಲ್ ಬರುತ್ತೆ. ತಕ್ಷಣ ಎದ್ದು ಬಂದು ತನ್ನ ಗುರುಗಳಿಗೆ ಪ್ರಾಮಾಣಿಕವಾಗಿ ಹೇಳ್ತಾರೆ, ಈ ತರ ನನಗೆ ಕನ್ಸು ಬಂತು, ಸರಸ್ವತಿ ದೇವಿ ಈ ತರ ನನಗೆ ವಿದ್ಯೆಯನ್ನ ಒಂದು ಆರಾಧನೆ ಮಾಡ್ತಕ್ಕಂಥ, ಜ್ಞಾನ ಪ್ರಸಾರ ಮಾಡ್ತಕ್ಕಂಥ ಕೆಲಸ ನಿನ್ನಿಂದ ಆಗ್ಬೇಕಿದೆ ಅನ್ನುವ ಒಂದು ಇಚ್ಛೆಯನ್ನ ಆಕೆ ಹೇಳಿದಾಳೆ ಅಂತ ಇವ್ರು ಹೇಳ್ತಾರೆ. ಮನೆಯಲ್ಲಿ ಹೆಂಡತಿ ಸರಸ್ವತಿ ಬಾಯಿ ಇದ್ದಾರೆ, ಕನಸಿನಲ್ಲಿ ಸರಸ್ವತಿ ದೇವಿ ಬಂದಿದ್ದಾರೆ. ನೋಡಿ ಹೇಗೆ ಗೊಂದಲ. ಒಂದ್ ಕಡೆ ಈ ಸರಸ್ವತಿಗಾಗಿ ನಾನು ಈ ಸಂಸಾರಕ್ಕೆ ಗಮನ ಕೊಡ್ತಾ ಇರಲ್ಲ ಅಂತ, ಇನ್ನೊಂದ್ ಕಡೆ ಆ ರೀತಿ ಗುರುಗಳ ಆದೇಶ ಆಗಿದೆ, ತಾಯಿ ವಿದ್ಯಾದೇವತೆ ಸರಸ್ವತಿಯೇ ಬಂದು ಹೇಳಿದಾಳೆ. ಸೊ ಒಂದ್ ಕಡೆ ವೈಯಕ್ತಿಕವಾದಂತಹ ಸುಖ, ಇನ್ನೊಂದ್ ಕಡೆ ಸಮಾಜಕ್ಕೆ ಒಳ್ಳೇದಾಗ್ಬೇಕು. ಸಮಾಜಕ್ಕೆ ಒಳ್ಳೇದಾಗ್ಬೇಕು ಅಂದ್ರೆ ನನ್ನ ಸ್ವಂತ ಸುಖವನ್ನು ಬಿಡಕ್ ನಾನು ಸಿದ್ಧ ಇದ್ದೀನಿ ಅನ್ನುವ ಒಂದು ಸಂಕಲ್ಪ ಮಾಡಿ ಅವರು ಸನ್ಯಾಸ ತೊಳಕ್ಕೆ ಸ್ವೀಕಾರ ಮಾಡ್ತಾರೆ. ಅವ್ರು ಹೇಳಿರ್ತಾರೆ, ನನ್ನ ಮಗನ್ಗಿನ್ನು ಉಪನಯನ ಆಗಿಲ್ಲ ಅಂತ. ಆಗ ಗುರುಗಳು ಹೇಳ್ತಾರೆ, ಕಾಯ್ತೀನಿ ಅಂತ ಹೇಳಿ ಅವ್ರ ಮಗನಿಗೆ ಒಂದು ಉಪನಯನ ಮಾಡಿ ಅವನಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅಲ್ಲೇ ಮಠದಲ್ಲೇ ವ್ಯವಸ್ಥೆ ಕೂಡ ಆಗತ್ತೆ. ಇವರು ಸನ್ಯಾಸಿಯಾಗಿ ಇವ್ರಿಗೆ ತಂಜಾವೂರಿನ ಮಹಾರಾಜನ ಒಂದು ರಾಜವೈಭವದಲ್ಲಿ ಇವ್ರಿಗೆ ಸನ್ಯಾಸಿ ದೀಕ್ಷೆ ಕೊಟ್ಟು ಇವ್ರಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಯಾಕಂದ್ರೆ ದೊಡ್ಡ ಮಠದ ಸಂಸ್ಥಾನದ ಒಂದು ಪ್ರಮುಖರಾಗಿ ಇವ್ರಿಗೆ ಆಗ್ತಾರೆ. ಈ ಕಡೆ ಅವರ ಹೆಂಡತಿಗೆ ತುಂಬಾ ಒಂದು ಬೇಜಾರಾಗುತ್ತೆ. ಅಂದ್ರೆ ಆಕೆಗೆ ಇನ್ನು ಚಿಕ್ಕವಳು ಆಕೆ, ಇನ್ನೂ ಆ ಪ್ರಬುದ್ಧತೆ ಇರಲ್ಲ. ಇಷ್ಟು ದೊಡ್ಡ ಕೆಲಸಕ್ಕೆ ನನ್ನ ಗಂಡ ಹೋದ ಅನ್ನುವ ವಿಚಾರಕ್ಕಿಂತ ನನ್ನ ಜೊತೆ ಇರ್ಬೇಕು, ನಾನು ಅವ್ರ ಜೊತೆ ಇರ್ಬೇಕು, ಅವ್ರನ್ನ ನೋಡ್ಬೇಕು, ಆ ಒಂದು ಅವಕಾಶ ತಪ್ಪೋಯ್ತು ಅನ್ನುವ ಒಂದು ಪಾಪ ಚಿಕ್ಕ ವಯಸ್ಸಿನ ಒಂದು ಅಪ್ರಬುದ್ಧತೆ ಕಾರಣಕ್ಕಾಗಿ ಆಕೆ ತುಂಬಾ ದುಃಖ ಪಡ್ತಾಳೆ. ಆಕೆ ರಾಘವೇಂದ್ರ ಇವ್ರನ್ನ ವೆಂಕಟನಾಥ ನನ್ನ ಯಜಮಾನ ನೋಡ್ಬೇಕು ಅಂತ ಒಂದ್ಸಲಿ ಸನ್ಯಾಸ ಸ್ವೀಕಾರ ಮಾಡಿದ್ಮೇಲೆ ಅವರ ಹೆಂಡತಿಯನ್ನ ನೋಡೋಂಗಿಲ್ಲ. ಇವತ್ತಿಗೂ ಆ ನಿಯಮ ಇದೆ. ಯಾರು ಗೃಹಸ್ಥರಾಗಿದ್ದು ಸನ್ಯಾಸಿಗಳಾಗ್ತಾರೆ ಅಥವಾ ಮಠಾಧೀಶರಾಗ್ತಾರೆ, ಅವರು ತನ್ನ ಹೆಂಡತಿಯ ದರ್ಶನ ಮಾಡೋದೇ ಇಲ್ಲ ಜೀವನ ಪೂರ್ತಿ. ಸೊ ಆ ನಿಯಮ ಮುಂಚೆಯಿಂದ ಇದೆ. ಆಕೆಗೆ ಅದು ತುಂಬಾ ತಡ್ಕೊಳಕ್ಕೆ ಆಗಲ್ಲ, ಆಕೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಸರಿ ಅಂತ ಆಕೆ ಆತ್ಮಹತ್ಯೆ ಮಾಡ್ಕೊಂಡು. ಸಾಮಾನ್ಯವಾಗಿ ಆತ್ಮಹತ್ಯೆ ಅನ್ನೋದು ದೊಡ್ಡ ಪಾಪ. ಯಾಕೆಂದ್ರೆ ಒಂದು ದೇಹ ಭಗವಂತ ಕೊಟ್ಟಿದ್ದಾನೆ, ಆ ಭಗವಂತ ಕೊಟ್ಟಿರ್ತಕ್ಕಂಥ ದೇಹವನ್ನ ನಿರಾಕರಣೆ ಮಾಡೋದು, ಆ ಸಾವಿನ ಸಮಯ ಬರಕ್ ಮುಂಚೆನೆ ತಾನೇ ಮಾಡೋದು, ಅದೊಂದು ದೊಡ್ಡ ಅಪಚಾರ ಅದು. ಹಾಗಾಗಿ ಆಕೆಗೆ ಒಂದು ರೀತಿಯ ಪ್ರೇತಳಾಗ್ತಾಳೆ. ಆ ಪ್ರೇತಳಾಗಿ ಬಂದಾಗ ನೋಡಿ, ಯಾರ್ಯಾರಿಗೋ ರಾಘವೇಂದ್ರ ಸ್ವಾಮಿಗಳು ಉದ್ಧಾರ ಮಾಡ್ತಾರೆ. ತನ್ನ ಪೂರ್ವಾಶ್ರಮದ ಹೆಂಡತಿಗೆ ಅವರು ಸುಮ್ಮನೆ ಇರ್ತಾರ? ಅವಳು ಪ್ರೇತಳಾಗಿ ಒಮ್ಮೆ ಕಾಣಿಸ್ಕೊಂಡಾಗ ಯಾರಿಗೂ ಕಾಣಿಸಲ್ಲ, ಆದ್ರೆ ಇವ್ರಿಗೆ ದಿವ್ಯ ದೃಷ್ಟಿಯಲ್ಲಿ ಕಾಣಿಸತ್ತೆ. ಇವರು ಒಂದು ತೀರ್ಥವನ್ನ ಪ್ರೋಕ್ಷಣೆ ಮಾಡಿ ಆ ಪ್ರೇತಕ್ಕೆ ಮುಕ್ತಿ ಕೊಡ್ತಾರೆ. ಅದು ತನ್ನ ಪೂರ್ವಾಶ್ರಮದ ಹೆಂಡತಿ ಸರಸ್ವತಿ ಬಾಯಿಗೂ ಕೂಡ ಅವರು ಅನುಗ್ರಹವನ್ನ ಮಾಡದಂತಹ ಮಹಾ ಕರುಣಶಾಲಿ. ನೋಡಿ, ಆವಾಗ್ಲಿಂದಾನೇ ಪ್ರಾಯಶಃ ಆ ಪದ್ಧತಿ ಶುರು ಆಯ್ತು. ಸಾಮಾನ್ಯವಾಗಿ ಶುಭ ಸಮಾರಂಭಗಳಲ್ಲಿ, ಮದುವೆ, ಉಪನಯನ ಅಥವಾ ಯಾವುದೇ ಶುಭ ಸಮಾರಂಭದಲ್ಲಿ ಹೂವಿಳ್ಯ ಅಂತ ಹೇಳಿ ಒಂದು ಮಾಡ್ತಾರೆ.
ಆ ಹೂವೀಳ್ಯ ಮಾಡೋ ಉದ್ದೇಶವೇ ಈ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಆ ಸರಸ್ವತಿ ಬಾಯಿಗೆ ಆ ಪುಣ್ಯದ ಅಂಶ ಹೋಗ್ಲಿ. ಅಂದ್ರೆ ಎಂತ ದೊಡ್ಡ ಯತಿಗಳನ್ನ ಅವಳು ಕೊಟ್ಟಾಳೆ, ಬಿಟ್ಕೊಟ್ಲು ತನ್ನ ಗಂಡನನ್ನ. ಹಾಗಾಗಿ ಆಕೆಗೆ ಈ ಪುಣ್ಯದ ಒಂದು ಭಾಗ ಹೋಗ್ಲಿ ಅಂತ ಹೇಳಿ ಇವತ್ತಿಗೂ ಆ ಹೂವೀಳ್ಯ ಪದ್ಧತಿ ಬಂದಿರುವಂತದ್ದು ಹಾಗೆ. ಹೀಗೆ ರಾಘವೇಂದ್ರ ಸ್ವಾಮಿಗಳು ಅವರು ಆ ರಾಘವೇಂದ್ರ ತೀರ್ಥ ಅನ್ನುವ ಹೆಸರಿನಿಂದ ಅವ್ರಿಗೆ ಸನ್ಯಾಸ ದೀಕ್ಷೆ ಕೊಟ್ಟ ಮೇಲೆ ಅವರು ಆ ಗುರುಗಳಾಗ್ತಾರೆ. ಮುಂದೆ ಸುಧೀಂದ್ರ ತೀರ್ಥರ ಒಂದು ಬೃಂದಾವನ ಆದ ನಂತರ ಇವರೇ ಇಡೀ ಮಠದ ಒಂದು ಪೂರ್ತಿ ಇನ್ಚಾರ್ಜ್ ಇವರೇ. ಆ ಸಮಯದಲ್ಲಿ ಅವರ ಒಂದು ಅವರ ನಿಜವಾದ ಪೂರ್ಣ ಪ್ರಮಾಣದ ಅವರ ಕೊಡುಗೆ ಜ್ಞಾನ ಕಾರ್ಯ ಮತ್ತು ಸಮಾಜದ ಒಂದು ಮಾರ್ಗದರ್ಶನಕ್ಕಾಗಿ ಮಾಡ್ತಾ ಹೋಗ್ತಾರೆ. ಆಗ ಅವ್ರು ಮಾಡಿರೋಂತ ಕೆಲಸ ಒಂದೊಂದು ನಾವು ಪಟ್ಟಿ ಮಾಡ್ತಾ ಹೋದ್ರೆ ಆಶ್ಚರ್ಯ ಆಗತ್ತೆ. ಒಬ್ಬ ವ್ಯಕ್ತಿ ಇಷ್ಟೊಂದು ಮಾಡ್ಲಿಕ್ಕೆ ಸಾಧ್ಯನಾ ಅಂತ. ತಂಜಾವೂರಿನ ರಾಜ ಅವನು ಹಾಗೆ ಮುಸಲ್ಮಾನರ ಒಂದು ಆಳ್ವಿಕೆ ಕಾರಣದಿಂದಾಗಿ ಅನೇಕ ತನ್ನ ಸಂಪತ್ತನ್ನ ಕಳ್ಕೊಳ್ಬೇಕಾಗಿ ಬರುತ್ತೆ. ಅದ್ರ ಜೊತೆಗೆ ಬರಗಾಲ ಬಂದ್ಬಿಡುತ್ತೆ. ಇಡೀ ತನ್ನ ರಾಜ್ಯಕ್ಕೆ ಬರಗಾಲ ಬಂದಾಗ ಅವನು ರಾಘವೇಂದ್ರ ಸ್ವಾಮಿಗಳಿಗೆ ಬಂದು ಕೇಳ್ಕೊಳ್ತಾನೆ ಈ ತರ ಆಗಿದೆ ಅಂತ. ಅವ್ರು ಹೇಳ್ತಾರೆ, ಏನು ಯೋಚನೆ ಮಾಡೋಣ, ಇಡೀ ರಾಜ್ಯಕ್ಕೆ ಬೇಕಾದಂತ ಊಟದ ದವಸ ಧಾನ್ಯದ ವ್ಯವಸ್ಥೆ ಮಠದಿಂದ ಆಗತ್ತೆ ಅಂತ. ರಾಜ್ಯದಿಂದ ಮಠಕ್ಕೆ ದುಡ್ಡು ಕೊಡ್ತಾರೆ. ಆದ್ರೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಇಡೀ ರಾಜ್ಯಕ್ಕೆ ಬೇಕಾದದ್ದು ವ್ಯವಸ್ಥೆ ಇಲ್ಲಿ ಮಾಡ್ತೀವಿ, ಹೆಂಗೋ ಮಾಡ್ತೀವಿ, ನೀ ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿ ಸುಮಾರು 12 ವರ್ಷಗಳ ಕಾಲ ಇವರ ಮಠದಿಂದಾನೇ ಅಲ್ಲಿಗೆ ಎಲ್ಲ ವ್ಯವಸ್ಥೆ ಆಗ್ತಾ ಇರುತ್ತೆ. ನೋಡಿ, ಅವ್ರ ಪೂರ್ವಾಶ್ರಮದಲ್ಲಿ ಅವ್ರಿಗೆ ಊಟಕ್ಕಿರ್ಲಿಲ್ಲ, ಆದ್ರೆ ಇಡೀ ರಾಜ್ಯಕ್ಕೆ ಊಟ ಆಗುವಂತ ವ್ಯವಸ್ಥೆ ಮಾಡ್ತಾರೆ. ಅವ್ರು ಪ್ರವಾಸಕ್ಕೆ ಹೋದಾಗ, ಕೊಲ್ಲಾಪುರಕ್ಕೆ ಹೋದಾಗ ಶಿವಾಜಿಯ ಭೇಟಿ ಆಗತ್ತೆ. ಶಿವಾಜಿಗೆ ಇವರು ಭೇಟಿ ಮಾಡಿ ಅವನಿಗೆ ಮಾರ್ಗದರ್ಶನ ಮಾಡ್ತಾರೆ. ಶಿವಾಜಿ ಈಗ ಅನೇಕರ ಸಾಧು ಸಂತರ ಆಗಿನ ಕಾಲದ ಬಹುತೇಕ ಜನರ ಒಂದು ಸಂದರ್ಶನ ಮಾಡಿದಾನೆ. ರಾಘವೇಂದ್ರ ಸ್ವಾಮಿಗಳು ಮತ್ತು ಶಿವಾಜಿಯ ಭೇಟಿ ಕೂಡ ಒಂದು ವಿಶಿಷ್ಟವಾದದ್ದು. ಉಡುಪಿಗೆ ಬರ್ತಾರೆ. ಉಡುಪಿಗೆ ಬಂದಾಗ ಅವರ ಒಂದು ಅವರೇ ಎರಕ ಅವರದಂತ ಒಂದು ಕೃಷ್ಣನ ಒಂದು ಪ್ರತಿಮೆಯನ್ನ ತಯಾರು ಮಾಡ್ತಾರೆ. ಕೃಷ್ಣನ ಒಂದು ಚಿಕ್ಕ ಚಿನ್ನದ ಪ್ರತಿಮೆ, ಅದು ಇವತ್ತಿಗೂ ಉಡುಪಿ ಮಠದಲ್ಲಿದೆ. ಹೀಗೆ ಅವರು ಇಡೀ ಒಂದು ಸಂಚಾರ ಮಾಡ್ತಾ ಮಾಡ್ತಾ ತನ್ನ ಒಂದು ಜ್ಞಾನ ಪ್ರಸಾರದ ಕೆಲಸವನ್ನ, ಜನರನ್ನ ಉದ್ಧಾರ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ನಮಗೆ ಗುರುಗಳು ಅಂತ ಹೇಳಿದ್ರೆ ಒಂದು ಮಾತಿದೆ, ಏನಂದ್ರೆ ಗು ಅಂದ್ರೆ ಅಜ್ಞಾನ, ರು ಅಂದ್ರೆ ಜ್ಞಾನ. ಗೋವಿಂದ ರೂವಿನವರೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ ಕರ್ಕೊಂಡು ಹೋಗುವಂತವ್ರು ಗುರುಗಳು ಅಂತ ಒಂದು ಮಾತನ್ನ ಕೇಳ್ತೀವಿ. ಆದ್ರೆ ಆ ಅಜ್ಞಾನ ಅನ್ನೋದು ಮತ್ತೆ ಅನೇಕ ರೀತಿ ಇದೆ. ರಾಘವೇಂದ್ರ ಸ್ವಾಮಿಗಳು ಹೇಗೆ ಅಂದ್ರೆ, ಈ ಅಜ್ಞಾನ ಅಂದ್ರೆ ಒಂದು ರೀತಿ ಇಗ್ನೋರೆನ್ಸ್, ಗೊತ್ತೇ ಇಲ್ಲ ವಿಷಯ, ಅದು ಅಜ್ಞಾನ. ಎರಡನೇದು ವಿಸ್ಮೃತಿ ಅಂತ. ವಿಸ್ಮೃತಿ ಅಂದ್ರೆ ಮುಂಚೆ ಗೊತ್ತಿತ್ತು, ಈಗ ಮರ್ತೋಗಿದೆ, ಅದು ಒಂದು ರೀತಿಯ ಅಜ್ಞಾನ. ಅಂದ್ರೆ ಅಜ್ಞಾನದಲ್ಲೇ ಎಷ್ಟೊಂದು ವೆರೈಟೀಸ್ ಇದೆ. ಅಜ್ಞಾನ ಅಂದ್ರೆ ಗೊತ್ತೇ ಇಲ್ಲ, ವಿಸ್ಮೃತಿ ಅಂದ್ರೆ ಗೊತ್ತಿದೆ ಮರ್ತೋಗಿದೆ. ಭ್ರಾಂತಿ, ಭ್ರಾಂತಿ ಅಂದ್ರೆ ತಿಳ್ಕೊಳ್ಬೇಕಾನೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿರೋದು, ಅದನ್ನ ಭ್ರಾಂತಿ ಅಂತ ಕರೀತಾರೆ. ಆಮೇಲೆ ಇನ್ನೊಂಥರ ಅಜ್ಞಾನ ಇದೆ, ಅದನ್ನು ಸಂಶಯ ಅಂತ ಕರೀತಾರೆ. ಅಂದ್ರೆ ತಿಳಿದಿದೆ, ಅದು ತಪ್ಪೋ ಸರಿನೋ ಒಂಥರ ಸಂದೇಹ, ಡೌಟ್, ಅದು ಒಂದು ರೀತಿಯ ಅಜ್ಞಾನ. ಅಪಸ್ಮೃತಿ ಅಂದ್ರೆ ಹಿಂದೆ ಸರಿಯಾಗಿ ತಿಳಿದಿದ್ರು, ಈಗ ನೆನ್ಪು ಮಾಡ್ಕೊಂಡಾಗ ಎಲ್ಲ ಉಲ್ಟುಲ್ಟ ಅದಾಗಿದೆ, ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಕ್ಷಯ ಅಂದ್ರೆ ಪೂರ್ತಿ ಮರ್ತೇ ಹೋಗಿದೆ ತಿಳ್ಕೊಂಡಿದ್ದು, ಇದು ಒಂದು ರೀತಿ ಇದು. ಇನ್ನ ಏನಾರ ಕಲೀಲಿಕ್ಕೆ ಅಥವಾ ಕೇಳಕ್ಕೆ ಕೂತ್ಕೊಂಡ್ರೆ ನಿದ್ರೆ ಬರುತ್ತೆ, ನಿದ್ರಾ, ಅಥವಾ ನಿದ್ದೆ ಬರಲ್ಲ, ತೂಕಡಿಕೆ, ಡ್ರೌಸಿನೆಸ್, ತಂದ್ರ ಅಂತ ಕರೀತಾರೆ. ಅಥವಾ ಇನ್ನೊಂದು ಕೊರತೆ ಇದೆ, ಏನ ಕಂಪ ಅಂತ. ಅಂದ್ರೆ ಗೊತ್ತಿದೆ, ಹೇಳ್ಬೇಕು ಅಂತ ಹೊರಟ್ರೆ ಕಾಲ್ ನಡ್ಕ ಬರುತ್ತೆ, ಬಾಯೆಲ್ಲ ತೊದಲತ್ತೆ, ಎಲ್ಲ ಒಂದ್ ರೀತಿಯ ಏನು ಬರದೇ ಇಲ್ಲ ಬಾಯಿ, ಅದು ಕಂಪ ಅಂತ. ಬಚಕ್ಕೌಂಟಿ ಅಂದ್ರೆ ಈ ತರ ಬರುತ್ತೆ, ಅರ ತೊದಲದು, ಅಸ್ಪಷ್ಟವಾಗಿ ಮಾತಾಡುವಂಥದ್ದು. ಹೀಗೆ ಈ ಅಜ್ಞಾನದ ಏನೇನೆಲ್ಲ ರೂಪ ಇದೆ, ರಾಘವೇಂದ್ರ ಸ್ವಾಮಿಗಳು ಅದೆಲ್ಲವನ್ನೂ ಅವರು ಪರಿಹಾರ ಮಾಡ್ತಾರೆ ಅಂತ.
ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯಾಪ ಸ್ಮೃತಿ ಕ್ಷಯಾ ನಿದ್ರಾ ತಂದ್ರ ಕಂಪಃ ವಚ ಕೌಂಟ್ಯ ಮುಖ ಅಂದ್ರೆ ಎಲ್ಲವನ್ನೂ ಪರಿಹಾರ ಮಾಡ್ತಕ್ಕಂಥವ್ರು. ಆದ್ರಿಂದ ಇವರು ಗುರು ಸಾರ್ವಭೌಮ ಅನ್ನುವ ಒಂದು ಹೆಸರಿನಿಂದ ಇವರು ಪ್ರಸಿದ್ಧರಾಗ್ತಾರೆ. ಯಾಕೆಂದ್ರೆ ಆ ದೊಡ್ಡ ಗುರುಗಳಲ್ಲಿ ಗುರುಗಳು ಯಾರು ಅಂದ್ರೆ ಈ ರೀತಿ ಒಬ್ಬ ವ್ಯಕ್ತಿಗೆ ಏನೇನೆಲ್ಲಾ ರೀತಿಯಲ್ಲಿ ಒಂದು ಅಜ್ಞಾನ ಇರಕ್ ಸಾಧ್ಯ ಇದೆಯೋ ಎಲ್ಲವನ್ನೂ ಪರಿಹಾರ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇರೋದ್ರಿಂದ ಅವ್ರನ್ನ ಗುರು ಸಾರ್ವಭೌಮ ಅಂತ ಕರೀತಾರೆ. ಮತ್ತೊಂದು ನಾವು ಕೇಳಿರ್ಬೋದು, ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಅಂತ ಹೇಳ್ತಾರೆ. ಏನಂದ್ರೆ ಕಲ್ಪವೃಕ್ಷ ಕಾಮಧೇನು ಕೇಳಿದ್ದನ್ನ ಕೊಡ್ತಕ್ಕಂಥವ್ರು ಅಂತ ಒಂದು ಸಾಧಾರಣ ಭಾಷೆಯಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಳ್ತೀವಿ. ಆದ್ರೆ ಅಲ್ಲಿ ಸಣ್ಣ ಒಂದು ವ್ಯತ್ಯಾಸ ಇದೆ. ಕಲ್ಪವೃಕ್ಷ ಅಂದ್ರೆ ಅದು ಮರ, ಕಾಮಧೇನು ಅಂದ್ರೆ ಅದು ಗೋವು. ಎರಡು ಕೂಡ ಕೇಳಿದ್ ಕೊಡುತ್ತೆ. ವ್ಯತ್ಯಾಸ ಏನು ಅಂದ್ರೆ ಒಂದು ಸ್ವಾರಸ್ಯವಾದ ಪ್ರಸಂಗ ಹೇಳ್ತಾರೆ. ಒಬ್ಬ ಎಲ್ಲೋ ಒಂದು ಮರಳುಗಾಡಿನಲ್ಲಿ ಹೋಗ್ತಾ ಇದ್ದಾನೆ. ಹೋಗ್ತಾ ಇರ್ಬೇಕಾದ್ರೆ ಅವನಿಗೊಂದು ಅಲ್ಲಿ ಮರ ಕಲ್ಪವೃಕ್ಷ ಇರತ್ತೆ. ನೋಡ್ತಾನೆ, ತುಂಬಾ ಒಂದು ನೆರಳು, ಖುಷಿ ಆಗತ್ತೆ. ಅಪ್ಪ ಒಳ್ಳೆ ನೆರಳು, ಒಂದು ಒಳ್ಳೆ ಏನಾರು ಆಹಾರ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ, ಹಸಿವೆ ಆಗಿದೆ ಅಂತ ಅನ್ಕೊಳ್ತಾನೆ. ತಕ್ಷಣ ಆಹಾರ ಸಿಗುತ್ತೆ. ಆಹಾರ ಸಿಕ್ತು, ಅದನ್ನ ಸ್ವೀಕಾರ ಮಾಡ್ತಾನೆ. ಹೊಟ್ಟೆ ತುಂಬಿತ್ತು. ಹೊಟ್ಟೆ ತುಂಬ್ತಾ ಇದ್ದಂಗೆ ಏನು ಅಂದ್ರೆ ಒಳ್ಳೆ ಹಾಸಿಗೆ ಮಂಚ ಇದ್ದಿದ್ರೆ ಮಲ್ಕೋಬೋದಾಯ್ತು ಅಂತ ಅನ್ಕೊಳ್ತಾನೆ. ತಕ್ಷಣ ಒಂದ್ ಮಂಚ ಬರುತ್ತೆ, ಒಂದ್ ಒಳ್ಳೆ ನಿದ್ದೆ ಬರುತ್ತೆ. ಆಮೇಲೆ ಎಚ್ಚರ ಆಗತ್ತೆ. ಆವಾಗ ಒಂದ್ ಪ್ರಶ್ನೆ ಬರುತ್ತೆ, ನಾ ಕೇಳಿದ್ದಲ್ಲ ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆಯಲ್ಲ, ಇಲ್ಲಿ ಯಾರು ಇಲ್ಲ, ಅಕಸ್ಮಾತ್ ಏನಾರು ಒಂದು ಯಾರೋ ಒಬ್ಬ ರಾಕ್ಷಸ ಬಂದ್ಬಿಟ್ರೆ ಇಲ್ಲಿ ಅಂತ ಅನ್ಕೊಳ್ತಾನೆ. ತಕ್ಷಣ ಒಬ್ಬ ರಾಕ್ಷಸ ಬರ್ತಾನೆ. ಅಯ್ಯೋ ಈ ರಾಕ್ಷಸ ನನ್ ತಿನ್ಬಿಟ್ರೆ ಅಂತ ಅನ್ಕೊಳ್ತಾನೆ. ಆ ರಾಕ್ಷಸ ಇನ್ನ ತಿನ್ಬಿಡ್ತಾನೆ. ಅಂದ್ರೆ ಈ ಕಲ್ಪವೃಕ್ಷ ಅಂದ್ರೆ ಕೇಳಿದ್ದೆಲ್ಲ ಕೊಡತ್ತೆ ಅಥವಾ ಅನ್ಕೊಂಡಿದ್ದೆಲ್ಲ ಆಗತ್ತೆ. ಆದ್ರೆ ನಮಗೆ ಜ್ಞಾನ ಇಲ್ಲ ಅಂದ್ರೆ ಏನೇನೋ ಅನ್ಕೊಳ್ತಾ ಇರ್ತೀವಿ. ಆದ್ರೆ ಕಾಮಧೇನು ಅಂತ ಹೇಳಿದ್ರೆ ನಮಗೇನು ಸೂಕ್ತವೋ ಅದು ಕೊಡತ್ತೆ. ಸೊ ನಾವು ಕೂತಲ್ಲೇ ಧ್ಯಾನ ಮಾಡೋದೊಂದು, ನಾವು ರಾಯರಿರೋ ಜಾಗದಲ್ಲೇ ಹೋಗಿ ಹಸು ಏನು ಓಡಾಡತ್ತೆ ಆ ರೀತಿ ಹೋಗಿ ನಾವು ಸಾಮಾನ್ಯ ರಾಘವೇಂದ್ರ ಸ್ವಾಮಿಗಳ ಹಿಂಗಡೆ ಒಂದು ಹಸುವಿನ ಚಿತ್ರ ಇರುತ್ತೆ, ಕಾಮಧೇನು. ಅಂದ್ರೆ ಆ ರೀತಿ ಅವರು ತನ್ನ ನಂಬಿದವರಿಗೆ, ತನ್ನ ಬೇಡಿದವರಿಗೆ ಆ ಒಂದು ನಿರಂತರವಾದಂತ ಅನುಗ್ರಹ ಮಾಡ್ತಾ ಬಂದಿದ್ದಾರೆ. ಹೀಗೆ ಸುಮಾರು 50 ವರ್ಷಗಳ ಕಾಲ ಅವರು ಆ ಆ ಮಠದ ಒಂದು ಪೀಠಾಧಿಪತಿಗಳಾಗಿ ಸಂಚಾರ ಮಾಡ್ತಾ, ಸಾಮಾನ್ಯವಾಗಿ ಕೆಲವರು ತಾನೊಬ್ರೇ ಏನೋ ಅಧ್ಯಯನ ಮಾಡ್ತಾ ಕೂತ್ಕೊಂಡ್ಬಿಡ್ತಾರೆ. ಅದು ಆಗಲ್ಲ. ಕೆಲವು ಅಧ್ಯಯನ ಮತ್ತೆ ಒಂದಷ್ಟು ವಿದ್ವಾಂಸರಿಗೆ ಮಾತ್ರ ಅವ್ರ ಸಂಬಂಧ ಇರುತ್ತೆ. ಅಷ್ಟೇ ಅಲ್ಲ, ಸಾಮಾನ್ಯ ಜನರ ಜೊತೆನೆ ಜಾಸ್ತಿ ಇದ್ರೆ ವಿದ್ವಾಂಸರ ಹತ್ರ ಬರಲ್ಲ. ಸೊ ಇವ್ರು ಜ್ಞಾನದ ಸಾಧನೆಯನ್ನೂ ಮಾಡ್ಬೇಕು, ವಿದ್ವಾಂಸರ್ಗ್ ಬೇಕಾದಂತ ಒಂದು ಸಂಶಯಗಳಿಗೆ ಇವರು ಉತ್ತರ ಕೊಡ್ತಕ್ಕಂತ ಗ್ರಂಥ ರಚನೆ, ಪ್ರವಚನಗಳು, ಉಪನ್ಯಾಸಗಳು ಮಾಡ್ತಾ ಇರಬೇಕು. ಜೊತೆಗೆ ಸಾಮಾನ್ಯ ಜನರ ಜೊತೆ ಒಂದು ಒಂದು ರೀತಿಯ ಅವ್ರ ಜೊತೆ ಇಂಟ್ರಾಕ್ಷನ್ಸ್ ಅದು ಇಟ್ಕೊಳ್ಬೇಕು. ಜೊತೆಗೆ ಸಂಚಾರ, ಇಡೀ ಸಮಾಜದ ಎಲ್ಲ ಮುಖಗಳು, ಎಲ್ಲ ಪರಿಸ್ಥಿತಿಗಳ ಒಂದು ಜೊತೆ ಅವ್ರಿಗೆ ಗೊತ್ತಾಗ್ಬೇಕು ಅಂದ್ರೆ ಓಡಾಡ್ಬೇಕು. ಸೊ ಇವರೆಲ್ಲ ಮಾಡ್ತಾ ಇರ್ತಾರೆ, ಸಂಚಾರನೂ ಮಾಡ್ತಾರೆ, ಗ್ರಂಥ ರಚನೆನೂ ಮಾಡ್ತಾರೆ. ಸುಮಾರು 47ಕ್ಕೂ ಹೆಚ್ಚು ಗ್ರಂಥಗಳು ಅವ್ರದ್ದು ಸಿಕ್ಕಿದೆ. ಒಂದು 53ಕ್ಕೂ ಹೆಚ್ಚು ಮಾಡಿದ್ದಾರೆ ಅಂತ ಉಲ್ಲೇಖ ಇದೆ. ಉಪನಿಷತ್ ಭಾಷ್ಯಗಳು, ಮಧ್ವಾಚಾರ್ಯರ ಅನೇಕ ಗ್ರಂಥಗಳಿಗೆ ಇವರು ಅದನ್ನ ಟಿಪ್ಪಣಿ ಬರೆದಿದ್ದಾರೆ. ಇಡೀ ರಾಮಾಯಣವನ್ನ 11 ಶ್ಲೋಕಗಳಲ್ಲಿ ಸಂಕ್ಷಿಪ್ತವಾಗಿ ಬರೆದಿದ್ದಾರೆ. ಇಡೀ ಕೃಷ್ಣನ ಕಥೆಯನ್ನ 27 ಶ್ಲೋಕದಲ್ಲಿ ಇವರು ಬರೆದಿದ್ದಾರೆ. ಅಂದ್ರೆ ಸಂಕ್ಷಿಪ್ತ ಮಾಡಕ್ಕೂ ಬರುತ್ತೆ, ವಿಸ್ತಾರ ಮಾಡಕ್ಕೂ ಬರುತ್ತೆ, ಎರಡೂ ಸಾಮರ್ಥ್ಯ ಇವರಲ್ಲಿತ್ತು. ಹೀಗೆ ಅಪಾರವಾದಂತ ಜ್ಞಾನ ಕಾರ್ಯ, ಸಾಮಾಜಿಕವಾಗಿ ಜನರಿಗೆ ಒಂದು ಭರವಸೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇವರು 1671ನೇ ಇಸ್ವಿಯಲ್ಲಿ ಇವರು ಅವ್ರಿಗೆ ಒಂದು ಆದೇಶ ಬರುತ್ತೆ, ಸಾಕು ನಿಮ್ಮ ಕೆಲಸ ಮುಗಿದಿದೆ, ಇನ್ನು ವೃಂದಾವನ ಪ್ರವೇಶ ಮಾಡಬೇಕು ಅಂತ ಹೇಳಿ ಇವರು ನಿಶ್ಚಯ ಮಾಡ್ತಾರೆ. ಅದರಲ್ಲೂ ಎಷ್ಟು ಯೋಚನೆ ಅಂತ ಹೇಳಿದ್ರೆ, ಇವರು ಈ ಮಂಚಾಲೆ ಇದೇ ಜಾಗ ಬೇಕು ಅಂತ ಕೇಳ್ಕೊಳ್ತಾರೆ. ಆಗ ಅಲ್ಲಿ ಯಾರನ್ನ ಇವ್ರು ಕೇಳಿರ್ತಾರೆ,
ದಿವಾನ್ ವೆಂಕಣ್ಣ ಅವ್ರು ಹೇಳ್ತಾರೆ ಇನ್ನೂ ಒಳ್ಳೆ ಜಾಗ ಕೊಡ್ತೀನಿ, ಇದು ಬರಡು ಜಾಗ ಅಂತ. ಎಲ್ಲಾ ಚೆನ್ನಾಗಿರೋ ಕಡೆ ಹೋಗಿ ಚೆನ್ನಾಗಿ ಮಾಡೋದೇನಿದೆ, ಆದ್ರೆ ರಾಘವೇಂದ್ರ ಸ್ವಾಮಿಗಳ ಒಂದು ರೀತಿನೇ ಅದು, ಬರಡಾಗಿದ್ದಂತ ಜಾಗ ತಗೊಂಡು ಅದನ್ನ ಸಮೃದ್ಧ ಮಾಡ್ತಾರೆ. ಇದೇ ಬೇಕು ನಂಗೆ ಅಂತ ಹೇಳ್ತಾರೆ. ತುಂಬಾ ವಿಶಿಷ್ಟವಾದ ಜಾಗವನ್ನು ಆಯ್ಕೆ ಮಾಡಿ ತುಂಗಾ ತೀರದ ಈ ಜಾಗದಲ್ಲಿ ಅವರು, ಮತ್ತೆ ಆ ವೃಂದಾವನಕ್ಕೂ ಕೂಡ ಇಂಥ ಜಾಗದಿಂದನೇ ಕಲ್ ತರಬೇಕು ಅಂತ ಹೇಳ್ತಾರೆ. ಒಂದು ಮಾದಾವಾರ ಅಂತ ಜಾಗದಲ್ಲಿ, ಅಲ್ಲಿ ಒಂದು ಕಲ್ಲು ಪ್ರಭು ಶ್ರೀ ರಾಮಚಂದ್ರ ಅವನು ವನವಾಸ ಸಮಯದಲ್ಲಿ ಅಲ್ಲಿ ಬಂದಾಗ ಆ ಜಾಗದಲ್ಲಿ ಕೂತಿದ್ದ ಅಂತ ಒಂದು ಐತಿಹ್ಯ ಇದೆ. ಹಾಗಾಗಿ ಅದೇ ಕಲ್ಲು ಬೇಕು. ಯಾಕೆಂದ್ರೆ ರಾಮನ ಪರಮ ಭಕ್ತರು, ಮೂಲ ರಾಮನ ಒಂದು ಆರಾಧನೆ ಮಾಡ್ತಾ ಇದ್ದವರು. ಹಾಗಾಗಿ ಆ ಕಲ್ಲನ್ನ ತರಿಸ್ತಾರೆ, ಅದರಲ್ಲೇ ವೃಂದಾವನ ಒಂದು ನಿರ್ಮಾಣ ಮಾಡ್ತಾರೆ. ಆ ನಿರ್ಮಾಣ ಮಾಡಿ ಆ ಎಕ್ಸ್ಟ್ರಾ ಉಳಿದಂತ ಕಲ್ಲಿನಿಂದ ಒಂದು ಹನುಮಂತನ ಒಂದು ಕೆತ್ತನೆ ಮಾಡಿ, ಇವತ್ತು ಮಂತ್ರಾಲಯದಲ್ಲಿ ನಾವು ಹೋದ್ರೆ ಇವ್ರ ವೃಂದಾವನ ಎದುರುಗಡೆ ಒಂದು ಹನುಮಂತನ ಒಂದು ಇದಿದೆ, ವಿಗ್ರಹ ಇದೆ. ಅದು ಅದರಲ್ಲೇ ಕೆತ್ತನೆ ಮಾಡಿತ್ತು. ಅಂದ್ರೆ ಸ್ವತಃ ಪ್ರಭು ಶ್ರೀ ರಾಮಚಂದ್ರನ ಪಾದಸ್ಪರ್ಶ ಆದಂತ ಇದರಿಂದಾನೇ ಇಲ್ಲಿ ಇವರು ವೃಂದಾವನವನ್ನ ಸ್ಥಾಪನೆ ಮಾಡಿ ಇವರು ಅದರೊಳಗೆ ಪ್ರವೇಶ ಮಾಡ್ತಾರೆ, ಜೀವಂತವಾಗಿ ಪ್ರವೇಶ ಮಾಡ್ತಾರೆ. ಜೊತೆಗೆ 1200 ಸಾಲಿಗ್ರಾಮಗಳನ್ನ ಅಲ್ಲಿ ಜೊತೆಗೆ ಇಟ್ಟಿರ್ತಾರೆ. ಅಂದ್ರೆ ಅದಕ್ಕೆ ಶಕ್ತಿ ಇರುವಂತದ್ದು. ಅವ್ರು ಹೇಳ್ತಾರೆ, ಇನ್ನು 700 ವರ್ಷಗಳ ಕಾಲ ನಾನಿದ್ದು ಭಕ್ತರಿಗೆ ನಾನು ಒಂದು ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ಅವರು ಮಾತು ಕೊಡ್ತಾರೆ. ಅಲ್ಲಿ ಇದ್ದವರು ಧ್ಯಾನಸ್ಥರಾಗಿ ಹೊರಡೆ ಹೋಗಿ ಸೇರ್ಕೊಳ್ತಾರೆ. ಈಗ ಆಗ್ಲೇ ಸ್ಮರಣೆ ಮಾಡ್ಕೊಂಡಂಗೆ ರಾಯರ ಒಂದು ಆರಾಧನೆ ಅದು ನಡೆದಿದೆ. ಸುಮ್ಮನೆ ಆರಾಧನೆ ಅನ್ನೋದನ್ನೇ ನಾವು ಗಮನಿಸಿದ್ರೆ ಎಂತ ಒಂದು ಅದ್ಭುತ ನಾವು ನೋಡಿ. ಇಡೀ ನಮ್ಮ ರಾಜ್ಯದ ಎಲ್ಲಾ ಊರಿನಲ್ಲೂ ರಾಯರ ಮಠ ಇದೆ. ಬರೀ ನಮ್ಮ ರಾಜ್ಯ ಅಲ್ಲ, ಸುಮಾರು ಅನೇಕ ರಾಜ್ಯಗಳು, 8-9 ರಾಜ್ಯಗಳಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಇದೆ. ಕರ್ನಾಟಕ, ತಮಿಳುನಾಡು, ಆಂಧ್ರಗಳಲ್ಲಂತೂ ಬಹುತೇಕ ಎಲ್ಲಾ ಊರಿನಲ್ಲೂ ಇದೆ. ಬೆಂಗಳೂರಂತ ಕೆಲವು ಊರಿನಲ್ಲಿ ಒಂದೇ ಊರಿನಲ್ಲೇ 20-22 ಮಠಗಳಿದೆ. ನೂರಾರು ಜನ ಬರ್ತಾರೆ. ಮತ್ತೆ ಈ ಮಠಗಳು ನಮ್ಮ ದೇಶದ ಹೊರಗಡೆ ಕೂಡ ಆಗಿದೆ. ಈಗ ವಿದೇಶಗಳಲ್ಲೂ ಇವತ್ತು ರಾಯರ ಒಂದು ಮಠಗಳಿದೆ. ಇಲ್ಲಿಗೆ ಜಾತಿ ಭೇದ ಎಲ್ಲ ಮರೆತು ಎಲ್ಲ ಜನರು ಬರ್ತಾರೆ. ಇವರು ಮಾಧ್ವ ಯತಿಗಳು, ಮಧ್ವಾಚಾರ್ಯರ ಸಂಪ್ರದಾಯದಲ್ಲಿ ಬಂದಂತ ಯತಿಗಳು ಅಂತ ಹೇಳಿ ಬರೀ ಮಾಧ್ವರು ಬರೋದಲ್ಲ, ಎಲ್ಲರೂ ಬರ್ತಾರೆ. ಸಾಮಾನ್ಯಾತಿ ಸಾಮಾನ್ಯ ರಾಘವೇಂದ್ರ ಅಂತ ಪೂರ್ತಿ ಪ್ರಾಯಶಃ ಉಚ್ಚಾರಣೆ ಮಾಡಕ್ಕೂ ಬರ್ದೇ ಇರೋಂತರೂ ಬರ್ತಾರೆ ಕೆಲವರು. ಅಂದ್ರೆ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ಬೇಕು. ಅವರು ಬರ್ತಾರೆ, ಏನೋ ಅವರ ಕಷ್ಟಗಳನ್ನ ಅಲ್ಲಿ ಹೇಳ್ಕೊಳ್ತಾರೆ, ನಮಸ್ಕಾರ ಮಾಡ್ತಾರೆ, ಬೇಡ್ಕೊಳ್ತಾರೆ, ಪ್ರದಕ್ಷಿಣೆ ಹಾಕ್ತಾರೆ. ಪ್ರತಿ ಗುರುವಾರ ಪ್ರತಿನಿತ್ಯ ಹೋಗೋರಿದ್ದಾರೆ. ಈಗ ಇತ್ತೀಚೆಗೆ ನಡೆದಂತ ಆರಾಧನೆ ಇದೆ, ನಾನು ಒಂದ್ 2-3 ಮಠದಲ್ಲಿ ವಿಚಾರಿಸ್ತಾ ಇದ್ದೆ ಹೇಗೆ ನಡೆಯುತ್ತೆ ಅಂತ. ಬೆಂಗಳೂರಿನ ಒಂದು ಪ್ರತಿಷ್ಠಿತವಾದಂತ ಒಂದು ಮಠ, ಅಲ್ಲಿ ವಿಚಾರಿಸ್ತಾ ಇದ್ದಾಗ ಅವ್ರು ಹೇಳಿದ್ರು, ಸುಮಾರು ಈ ಸಮಯದಲ್ಲಿ 1.5 ಕೋಟಿಯಷ್ಟು ಡೊನೇಷನ್ ಕ್ಯಾಶ್ ಅಲ್ಲಿ ಬರುತ್ತೆ. ಅದಲ್ಲದೆ ಜನ ತರಕಾರಿ ತಂದ್ಕೊಡ್ತಾರೆ, ಹಣ್ಣು ತಂದ್ಕೊಡ್ತಾರೆ, ದಿನಸಿ ತಂದ್ಕೊಡ್ತಾರೆ. ಆ ಮಠಕ್ಕೆ ಇಡೀ ವರ್ಷಕ್ಕೆ ಬೇಕಾದಂತ ದಿನಸಿ ಬಂದ್ಬಿಡುತ್ತೆ. ನಾನು ಅಲ್ಲಿ ಕೇಳಿ ಎಷ್ಟು ಜನ ಊಟ ಮಾಡ್ತಾರೆ ಈ 3 ದಿವಸಗಳಲ್ಲಿ ಅಂದ್ರೆ, ಪ್ರತಿನಿತ್ಯ 3,000 ಜನ ಭಕ್ತಾದಿಗಳು ಊಟ ಮಾಡ್ತಾರೆ. ಒಂದು ಮಠದ ಕಥೆನ ಹೇಳ್ತಾ ಇರೋದು. ಈ ರೀತಿ ಅದೆಷ್ಟು ಮಠಗಳಲ್ಲಿ ಎಷ್ಟು ಲಕ್ಷ ಜನ ಅವತ್ತು ಅಲ್ಲಿ ಬರೀ ಊಟ ಅಲ್ಲ, ಅದು ಪ್ರಸಾದ, ಅದು ರಾಯರ ಒಂದು ಅನುಗ್ರಹ ಅಂತ ಆ ಭಾವದಿಂದ ಅವ್ರು ವಾಪಸ್ ಬರ್ತಾರೆ ಮನೆಗೆ. ಮತ್ತೆ ಅವ್ರು ಹೇಳ್ತಾ ಇದ್ರು, ಸಂಜೆ ಹೊತ್ತಾದ್ರೆ ಅಂದ್ರೆ ಆರಾಧನೆ ಸಮಯದಲ್ಲಿ ಹಿಂದಿನ ದಿವಸ ಸಂಜೆ 200 ಜನ ಮಹಿಳೆಯರು ಬರ್ತಾರೆ. ಯಾಕೆ ಅಂದ್ರೆ ತರಕಾರಿ ಹೆಚ್ಚಕ್ಕೆ, ಮಾರನೇ ದಿವಸಕ್ಕೆ ಅಂತ. ಬೆಳಗ್ಗೆ ಒಂದು 4-4:15 ಒಂದು 200-250 ಜನ ಬರ್ತಾರೆ. ಯಾಕಂದ್ರೆ ಹಣ್ಣು ಬೆಳಗ್ಗೆನೆ ಹೆಚ್ಚಬೇಕು, ಪಂಚಾಮೃತಕ್ಕೆ ಬೇಕಾದ ಹಣ್ಣು ಹೆಚ್ಚಕ್ಕೆ ಬರ್ತಾರೆ. ಅಂದ್ರೆ ಜನರಲ್ಲಿ ಎಲ್ಲೋ ಒಂದ್ ಕಡೆ ಸಾತ್ವಿಕ ಭಾವ ಅನ್ನೋದು ಕಡಿಮೆ ಆಗ್ತಾ ಇರ್ಬೇಕಾದ್ರೆ ಈ ರೀತಿಯ ಒಂದು ಮಠದ ಮೂಲಕ ಇವತ್ತಿಗೂ ಜನರಲ್ಲಿ, ನಮ್ಮ ಸಮಾಜದಲ್ಲಿ ಒಂದು ಸಾತ್ವಿಕತೆ, ನಿಸ್ವಾರ್ಥ ಭಾವ, ತ್ಯಾಗ, ಸಮರ್ಪಣೆ, ಈ ದೊಡ್ಡ ದೊಡ್ಡ ಶಬ್ದಗಳು ನಾವು ಹೇಳ್ತೀವಿ, ಆ ಭಾವನೆಯನ್ನ ಜಾಗೃತಿ ಮಾಡ್ತಕ್ಕಂಥ ಕೆಲಸ ಈ ಎಲ್ಲಾ ಮಠಗಳು ಮಾಡ್ತಾ ಇದೆ. ಸೇವಾ ಭಾವ, ಬಡ್ಸಕ್ ಬರ್ತಾರೆ. ನಾನು ಅದೇ ಮಠದ್ದೇ ಕೇಳಿ 200 ಜನ ಬಡ್ಸಕ್ ಬರ್ತಾರೆ ಅಂತ. ನಾನ್ ಕೇಳ್ದೆ, ಮುಂಚೆ ಏನಾರು ನೀವು ಕರೆ ಕೊಡ್ತೀರಾ,
ವಾಲಂಟಿಯರ್ಸ್ ಬನ್ನಿ ಅಂತ. ಇಲ್ಲ, ಏನು ಕೊಡಲ್ಲ, ಅವರವರೇ ಬರ್ತಾರೆ, ರಜಾ ಹಾಕಿ ಬರ್ತಾರೆ. ಬರೀ ವಯಸ್ಸಾದವ್ರಲ್ಲ, ಯುವಕರು ಬರ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಬರ್ತಾರೆ. ಅಂದ್ರೆ ರಾಯರು ಅಂತ ಹೇಳಿದ್ರೆ ಈ ರೀತಿ ಜನರನ್ನ ಪ್ರತಿ ಏರಿಯಾದಲ್ಲಿ, ಪ್ರತಿ ಊರಿನಲ್ಲಿ ಈ ರೀತಿ ಜನರನ್ನ ಒಂದು ಸೆಳೀತಾ ಇರತಕ್ಕಂತ ಒಂದು ಆಕರ್ಷಕ ಶಕ್ತಿ ಅದು, ಒಂದು ಶಕ್ತಿ, ಅದು ಜೀವಂತ ಶಕ್ತಿ. ಜನರಲ್ಲಿ ಒಂದು ರೀತಿಯ ಒಂದು ಸದ್ವಿಚಾರ, ಸದ್ಭಾವನೆ ಮೂಡಿಸ್ತಕ್ಕಂತ ಒಂದು ಪ್ರಯತ್ನ ಅದು ನಿರಂತರವಾಗಿ ನಡೀತಾ ಬರ್ತಿದೆ. ಅವ್ರು ತೀರ್ಕೊಂಡೆ ಅದೇ ಅಥವಾ ವೃಂದಾವನಸ್ಥರಾಗೆ 354 ವರ್ಷ ಕಳೆದಿದೆ. ಆದ್ರೆ ವರ್ಷದಿಂದ ವರ್ಷಕ್ಕೆ ಅವರ ಪ್ರಭಾವ ವಲಯ ಅದು ಬೆಳಿತಾನೆ ಇದೆ ಅನ್ನೋದು ಬಹಳ ಒಂದು ವಿಶೇಷವಾದದ್ದು. ನಾವು ಇದನ್ನೇ ಒಂದು ದೊಡ್ಡ ಪ್ರಾಯಶಃ ರಿಸರ್ಚ್ ಮಾಡೋದು ಅಂತ ನನ್ಗನ್ಸತ್ತೆ. ಇನ್ನು ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ತಾ ಇದ್ದಂಗೆ ಅನೇಕರ ಮನಸ್ಸಿನಲ್ಲಿ ಪವಾಡ ಅಥವಾ ಒಂದು ರೀತಿಯ ಪವಾಡ ಪುರುಷ ಅಂತ ಎಲ್ಲ ಶಬ್ದಗಳು ಬಳಸ್ತಾರೆ. ಆದ್ರೆ ಈ ಪವಾಡ ಅಂತ ಹೇಳಿದ್ರೆ ಏನೋ ಮ್ಯಾಜಿಕ್ ಮಾಡೋದು, ಬ್ಲ್ಯಾಕ್ ಮ್ಯಾಜಿಕ್ ಅಂತ ಆ ರೀತಿ ಅರ್ಥನೂ ಬರುತ್ತೆ. ಹಾಗಾಗಿ ಪವಾಡ ಅನ್ನುವ ಶಬ್ದವನ್ನು ಬಳಸಕ್ಕಿಂತ ಅವರ ಅನುಗ್ರಹ ಅಂತ ನಾವು ಗಮನಿಸ್ಬೇಕು. ನೂರಾರು ಕಥೆಗಳಿದೆ. ಅವರ ಕಾಲದ ಕಥೆಯಿಂದ ಹಿಡಿದು ಇತ್ತೀಚೆಗೆ ತನಕ ರಾಘವೇಂದ್ರ ಸ್ವಾಮಿಗಳ ಒಂದು ಪರಿಣಾಮ ಪ್ರಭಾವದಿಂದ ಆಗಿರ್ತಕ್ಕಂಥ ಒಂದು ನಾವು ಕಲ್ಪನೆಗೆ ಮಾಡ್ಕೊಳಕ್ ಆಗದೆ ಇರೋ ಮಟ್ಟ ಘಟನೆಗಳು ನಡೆದಿದೆ. ಒಬ್ರು ದೇಸಾಯಿ ಎನ್ನುವರ ಒಬ್ಬ ಮನೆಯಲ್ಲಿ, ಒಬ್ಬ ದೊಡ್ಡ ಮನೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ಸ್ವಾಮಿಗಳನ್ನ ಕರೆದಿರ್ತಾರೆ, ಪೂಜೆ ಇತ್ಯಾದಿ ನಡೀತಾ ಇದೆ. ಇಡೀ ಊರಿನ ಜನ ಬಂದಿದ್ದಾರೆ, ಎಲ್ರಿಗೂ ಕೊಡ್ಬೇಕು ಅಂತ ಹೇಳಿ ಮಾವಿನ ಹಣ್ಣಿನ ರಸಾಯನ ತಯಾರು ಮಾಡಿದ್ರು ದೊಡ್ಡ ಪಾತ್ರೆಯಲ್ಲಿ. ಅವ್ರಿಗೆ ಆ ದೇಸಾಯಿ ಅಂತ ಆ ಮನೆಯ ಯಜಮಾನನಿಗೆ ಒಂದೇ ಒಂದು ಮಗು. ಆ ಮಗು ಆಟ ಆಡ್ಕೊಂಡು ಬಂದಿದೆ, ಚಿಕ್ಕ ಮಗು, ಅದು ಯಾರು ಗಮನಿಸಿಲ್ಲ. ದೊಡ್ಡ ಪಾತ್ರೆಯಲ್ಲಿ ಏನು ಮಾವಿನ ಹಣ್ಣಿನ ವಾಸನೆ ಬರ್ತಿತ್ತು ಹತ್ರ ಬಂದಿದೆ, ಪ್ರಾಯಶಃ ತೋಳಕ್ ಹೋಗಿರ್ಬೇಕು, ಅದು ಒಳಗಡೆ ಬಿದೋಗಿದೆ, ಯಾರಿಗೂ ಗೊತ್ತೇ ಇಲ್ಲ. ಆಮೇಲೆ ಪೂಜೆ ಎಲ್ಲ ಆಯ್ತು, ಎಲ್ರು ಯಾವ್ದಲ್ಲೋ ಬ್ಯುಸಿ ಇದ್ದಾರೆ, ಗಮನ ಕೊಟ್ಟಿಲ್ಲ. ಆಮೇಲೆ ಆ ರಸಾಯನ ಬಡಿಸ್ಬೇಕು ಅಂತಾನ ತೆಗಿಯಕ್ ಹೊರಟಿದಾಗ ನೋಡಿದ್ರೆ ಆ ಮಗುವಿನ ಹೆಣ ಅದಲ್ಲಿ ಸಿಕ್ತು. ಇಡೀ ಅಲ್ಲಿದ್ದಂಥವ್ರೆಲ್ಲ ಕಂಗಾಲಾಗ್ತಾರೆ. ಆ ದೇಸಾಯಿ ಕೂಡ ತುಂಬಾ ಒಂದು ಚಿಂತಾಕ್ರಾಂತನಾಗ್ತಾನೆ. ಆದ್ರೆ ಆತನ ಹೆಂಡತಿ ಅವಳು ಸ್ಥಿತಪ್ರಜ್ಞಲ್ ತರ ಇರ್ತಾಳೆ. ಎಲ್ರು ಇವು ಮಗು, ತಾಯಿ ಮೊದಲು ಗಾಬರಿ ಅಥವಾ ಅವಳು ಶಾಕ್ ಆಗ್ಬೇಕಾಯ್ತು ಅವಳೆ. ಆದ್ರೆ ಅವಳು ತರ ಏನು ಆಗೇ ಇಲ್ವಾ ಅನ್ನೋ ರೀತಿ ಇರ್ತಾಳೆ. ಅನೇಕರಿಗೆ ಆಶ್ಚರ್ಯ ಆಯ್ತು, ಅದ್ ಹೆಂಗೆ ಅಂತ. ಅವಳು ಆ ಮಗುಗೆ ಆ ಮಾವನಿಣ್ಣ ರಸಾಯನ ಏನಿರ್ತದೆ ಅದನ್ನೆಲ್ಲ ತೊಳೆದು ರಾಯರ ಮುಂದೆ ಕರ್ಕೊಂಡ್ಬಂದು, ರಾಯರೇ ನೀವು ಇದಕ್ಕೆ ಅನುಗ್ರಹ ಮಾಡಿ ಅಂತ ಕೇಳ್ತಾರೆ. ಅಂದ್ರೆ ಇಷ್ಟು ವಿಶ್ವಾಸ ಆಕೆಗೆ, ಹೆಂಡತಿಗೆ ಜಾಸ್ತಿ ವಿಶ್ವಾಸ. ಆಕೆ ಬಂದು ಕೇಳ್ತಾಳೆ, ರಾಘವೇಂದ್ರ ಸ್ವಾಮಿಗಳು ತೀರ್ಥ ಪ್ರೋಕ್ಷಣೆ ಮಾಡ್ತಾರೆ, ಆ ಮಗು ಎದ್ದೇಳುತ್ತೆ. ಅಂದ್ರೆ ಆ ಸತ್ತೋಗಿರ್ತಕ್ಕಂತ ಒಂದು ಮಗುಗೆ ಜೀವ ಬರುತ್ತೆ. ಪೇಜಾವರ ಶ್ರೀಗಳು ಅಂದ್ರೆ ಮುಂಚಿನ ಸ್ವಾಮಿಗಳು ಅಂದ್ರೆ ವಿಶೇಷ ತೀರ್ಥರು ಈ ಘಟನೆಯನ್ನ ಇನ್ನೊಂದು ವಿಶೇಷವಾಗಿ ಅವರು ವಿಶ್ಲೇಷಣೆ ಮಾಡ್ತಾ ಹೇಳ್ತಾ ಇದ್ರು. ಏನಂದ್ರೆ ಒಂದು ರಸಾಯನ ಅಂತ ಹೇಳಿದ್ರೆ ಒಂದು ಸುಖ, ಖುಷಿ ಕೊಡುತ್ತೆ. ಒಂದು ಸ್ಪೂನ್ ನಲ್ಲೋ ಅಥವಾ ಒಂದು ಚಮಚ, ಒಂದ್ ಸ್ವಲ್ಪ ಒಂದು ಬಟ್ಲಲ್ಲಿ ನಾವು ಅದನ್ನ ಸ್ವೀಕಾರ ಮಾಡ್ಬೇಕು, ಚೆನ್ನಾಗಿರುತ್ತೆ. ಅದರಲ್ಲೇ ನಾವು ಮುಳುಗೋದ್ರೆ ಅಂದ್ರೆ ಲೌಕಿಕ ಸುಖ ಅದ್ರದ್ದೊಂದು ಲಿಮಿಟೆಡ್ ಇದಿದೆ, ಅದನ್ನ ಎಷ್ಟು ಬೇಕೋ ಅಷ್ಟು ಸ್ವೀಕಾರ ಮಾಡ್ಬೇಕು. ಈ ಮಗು ಅದಲ್ಲೇ ಮುಳುಗೋದ್ರಿಂದ ಅದರ ಅಂತ್ಯನೇ ಆಗೋಯ್ತು ಅಂತ ಪೇಜಾವರ ಶ್ರೀಗಳು ಹೇಳ್ತಾರೆ ಈ ಘಟನೆಯನ್ನ ಉದಾಹರಣೆ ಇಟ್ಕೊಂಡು. ಅಂದ್ರೆ ಈ ರೀತಿ ಬದುಕಿದ್ದಂತ ಸತ್ತಿದ್ದಂತ ಮಗುವನ್ನ ಇವರು ಬದುಕಿಸ್ತಾರೆ. ಆ ಸಮಯದಲ್ಲಿ ಒಬ್ರು ಯಾರೋ ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ ಒಂದು ಸಣ್ಣ ಹುಡುಗನಿಗೆ ಅವನು ಸತ್ತೋದಂಗೆ ಆಕ್ಟಿಂಗ್ ಮಾಡು ಅಂತ ಹೇಳಿ ರಾಯರ ಹತ್ರ ಬಂದು ಕೇಳ್ಕೊಳ್ತಾರೆ, ಈ ತರ ಮಗ ಸತ್ತೋಯ್ದಾನೆ, ಬದುಕಿಸ್ಬೇಕು ಅಂತ. ಅವ್ನು ನಿಜವಾಗ್ಲೂ ಸತ್ತೇ ಇಲ್ಲ. ಇವ್ರಿಗೆ ಗೊತ್ತಾಗಲ್ವಾ? ಅವ್ರು ಖಂಡಿತ ಗೊತ್ತಾಗತ್ತೆ. ಆದ್ರೆ ಅವ್ರು ಹೇಳ್ತಾರೆ ನೀವು ಬದುಕಿಸಿ, ಅಂದ್ರೆ ಇವ್ರನ್ನ ಸುಳ್ಳು ಅಂತ ಪ್ರೂವ್ ಮಾಡ್ಬೇಕು ಅಂತ ಬರ್ತಾರೆ. ಇವ್ರು ರಾಯರು ನೋಡ್ತಾರೆ, ನೋಡ್ಬಿಟ್ಟು ಹೇಳ್ತಾರೆ, ಅವತ್ತು ನಾನು ಮಾವಿನ ಸ್ವೀಕರಣೆಯಲ್ಲಿ ಆ ಮಗು ಇದೆಲ್ಲ ಮಗು ಅದು ಸತ್ತಿತ್ತು, ಬದುಕಿಸ್ದೆ, ಆದ್ರೆ ಈಗ ಬದುಕ್ಸಕ್ ಆಗಲ್ಲ ಅಂತ ಹೇಳ್ತಾರೆ.
ಸತ್ತೋಗಿದೆ ಅಂತ ಅಂದ್ಬಿಟ್ಟು ಹೊರಟೋಗ್ತಾರೆ. ಇವರು ಜೋರಾಗಿ ನಕ್ಬಿಡ್ತಾರೆ, ಅಯ್ಯೋ ರಾಘವೇಂದ್ರ ಸ್ವಾಮಿಗಳು ಸೋತರು ಅಂದ್ಬಿಟ್ಟು. ನೋಡ್ರಿ ನಿಜವಾಗ್ಲೂ ಆ ಒಂದು ಮಗು ಸತ್ತೋಗಿರುತ್ತೆ. ಈ ರೀತಿ ಪರೀಕ್ಷೆ ಮಾಡಕ್ ಬಂತು ಅಂತ ಹೇಳಿದ್ರೆ ಅದಕ್ಕೂ ಸರಿಯಾಗಿ ಉತ್ತರ ಕೊಡ್ತಕ್ಕಂಥ ಸಾಮರ್ಥ್ಯ ಅವರಲ್ಲಿದೆ. ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ ಅಂತ. ಒಬ್ಬ ದನ ಕಾಯ್ತಕ್ಕಂತ ಒಬ್ಬ ಹುಡುಗ ವೆಂಕಣ್ಣ ಅಂತ ಹೇಳಿ, ಎಲ್ರು ಇವರು ಸ್ವಾಮಿಗಳ ಹತ್ರ ಬಂದು ಕಾಣಿಕೆ ಸಲ್ಲಿಸ್ಬಿಟ್ಟು ಇವ್ರ ಹತ್ರ ಒಂದು ಮುದ್ರಾಧಾರಣೆ ಮಾಡ್ತಾ ಇರ್ತಾರೆ. ಈತ ಬರ್ತಾನೆ, ಇವನ ಹತ್ರ ಏನೂ ಇರಲ್ಲ, ತುಂಬಾ ಬಡತನ. ಅವನು ಅವ್ರಿಗೆ ಹೇಳ್ತಾನೆ, ನಾನು ದರಿದ್ರ ಹುಡುಗ, ಎರಡೂ ರೀತಿ ದರಿದ್ರ. ಒಂದು, ಹಣ ಇಲ್ಲ ನನ್ನ ಹತ್ರ, ಮತ್ತೆ ನನ್ನ ಹತ್ರ ಬುದ್ಧಿನೂ ಇಲ್ಲ, ವಿದ್ಯೆನೂ ಇಲ್ಲ. ಹಾಗಾಗಿ ನಾನು ಬಂದಿದ್ದೀನಿ, ನನಗ್ ನೀವು ಅನುಗ್ರಹ ಮಾಡ್ತೀರಾ ಸ್ವಾಮಿಗಳೇ ಅಂತ ಕೇಳ್ತಾನೆ. ಖಂಡಿತ ಮಾಡ್ತೀನಪ್ಪ ಅಂತ ಹೇಳಿ ಅನುಗ್ರಹ ಮಾಡೋ ಹೇಳ್ತಾರೆ. ನಿನ್ಗೆ ಯಾವಾಗ್ಲೇ ಕಷ್ಟ ಬಂದಾಗ ನನ್ನ ನೆನ್ಪಿಸ್ಕೊ ನೀನು ಅಂತ ಹೇಳ್ತಾರೆ. ನಾನು ನಿಂಗೆ ಅನುಗ್ರಹ ಮಾಡ್ತೀನಿ ಅಂತ. ಇವನು ಹೋಗ್ತಾನೆ, ಪಾಪ ಸಾಮಾನ್ಯ ಹುಡುಗ. ಒಂದ್ ಕಡೆ ಒಂದು ಆಗಿನ ಒಬ್ಬ ಮುಸ್ಲಿಂ ದೊರೆ ಅವನು ಹೋಗ್ತಾ ಇರ್ತಾರೆ, ಒಂದು ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಒಂದ್ ಯಾವ್ದೋ ಒಂದು ಸುದ್ದಿ ಬರುತ್ತೆ, ಒಂದ್ ಪತ್ರ ಬರುತ್ತೆ. ಅವ್ರಿಗೆ ಆ ಪತ್ರ ಓದ್ಬೇಕಾಗಿರುತ್ತೆ, ಅದ್ರಲ್ಲಿ ಏನಿದೆ ಅಂತ. ಯಾಕೆಂದ್ರೆ ಒಂದ್ ಸುದ್ದಿ ಕಳ್ಸಿ ಯಾರು ತುರ್ತು ಅಂದ್ಬಿಟ್ಟು ಅಲ್ಲಿ ಯಾರಿಗೂ ಓದಕ್ಕೆ ಬರಲ್ಲ. ಈ ವೆಂಕಣ್ಣ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ, ಅವನ್ನ ಕರ್ಕೊಂಡ್ ಬರ್ತಾರೆ, ಓದು ಅಂತ. ಅವನಿಗೂ ಓದಕ್ ಬರಲ್ಲ. ಓದ್ಬೇಕು, ಇಲ್ಲಾಂದ್ರೆ ನಿನ್ನ ಕೊಂದ್ಬಿಡ್ತೀವಿ ಅಂತ. ಯಾಕಂದ್ರೆ ಅವ್ನು ನೋಡಿದ್ರೆ ಪ್ರಾಯಶಃ ಓದ್ದವನು ಅಂತ ಇವ್ರು ಅನ್ಕೊಂಡು ಅವನ್ಗೆ ಬಲವಂತ ಮಾಡ್ತಾರೆ. ಅವ್ನ್ ಓದಕ್ ಬರಲ್ಲ ಪಾಪ. ಆಗ ಅವ್ನ್ ನೆನಪಾಗತ್ತೆ, ರಾಯರು ಅವತ್ ಹೇಳಿದ್ರು ಅಂದ್ಬಿಟ್ಟು ಅವನು ಅವರ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡ್ಕೊಳ್ತಾನೆ. ಸುಲಲಿತವಾಗಿ ಓದ್ಬಿಡ್ತಾನೆ ಪತ್ರನ. ಅದ್ರ ಜೊತೆಗೆ ಆ ಪತ್ರದಲ್ಲಿ ಏನೋ ಒಳ್ಳೆ ಸುದ್ದಿ ಇರುತ್ತೆ, ಯಾವ್ದೋ ಒಂದು ಇವ್ರಿಗೆ ಒಳ್ಳೇದಾಗಿರುತ್ತೆ ಆ ರಾಜನಿಗೆ. ಅವ್ನ್ಗೆ ಎಷ್ಟು ಖುಷಿ ಆಗ್ಬಿಡುತ್ತೆ ಅಂದ್ರೆ ಆ ವೆಂಕಣ್ಣನ ದಿವಾನ ಮಾಡ್ಬಿಡ್ತಾನೆ. ಅವನೊಂದು ಒಂದು ಸಂಬಳ ಕೊಟ್ಟು ಒಳ್ಳೆ ವ್ಯವಸ್ಥೆ ಮಾಡಿ ಅವನನ್ನ ಆ ಒಂದು ಜಾಗಕ್ಕೆ ದಿವಾನ ಮಾಡ್ಬಿಡ್ತಾನೆ. ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡಿದ್ರಿಂದ ಏನೂ ಇಲ್ಲದಂತ ಒಬ್ಬ ದನಗಾಯಿ ಹುಡುಗ ಒಬ್ಬ ದಿವಾನ ಆಗುವಂತ ಸ್ಥಿತಿ ಬರುತ್ತೆ. ಈ ರೀತಿ ರಾಯರ ಮಹಿಮೆಯನ್ನು ಹೇಳ್ತಕ್ಕಂತ ಎಷ್ಟೊಂದು ಪ್ರಸಂಗ ಬರುತ್ತೆ. ಒಬ್ಬ ಮುಸ್ಲಿಂ ದೊರೆ ಇಷ್ಟೆಲ್ಲ ಇವ್ರು ಹೇಳ್ತಾರಲ್ಲ, ಯಾಕೆಂದ್ರೆ ಇದೇ ವೆಂಕಣ್ಣ ಏನೇ ಒಳ್ಳೆ ಕೆಲಸ ಆಯ್ತು ಅಂತಂದ್ರೆ ಎಲ್ಲ ರಾಯರ ಅನುಗ್ರಹ ಅಂತ ಹೇಳ್ತಾರೆ. ಇವನ್ಗೆ ವೆಂಕಣ್ಣನ ಬಗ್ಗೆ ತುಂಬಾ ಅಭಿಮಾನ. ಆದ್ರೆ ಯಾರು ಈ ರಾಯರು, ಅಷ್ಟೊಂದೆಲ್ಲ ಶಕ್ತಿ ಇದೆಯಾ ಅಂತ ಆ ಮುಸ್ಲಿಂ ದೊರೆಗೆ ಅನುಮಾನ. ಸರಿ, ಅವನು ಪರೀಕ್ಷೆ ಮಾಡ್ಬೇಕು ಅಂತ ಒಂದ್ಸಲಿ ಅವ್ರಿಗೆ ಒಂದು ಮಾಂಸವನ್ನ ಒಂದು ಬಟ್ಟೆಯಲ್ಲಿ ಮುಚ್ಚಿ ಹಣ್ಣುಗಳು ಅಂತ ಹೇಳಿ ತಂದು ಅವ್ರ ಮುಂದೆ ಇಟ್ಬಿಡ್ತಾನೆ. ಆಗ ಹಣ್ಣು ತಂದಿಟ್ಟಿವಿ ನಿಮ್ಗೆ ಅಂತ ಸುಳ್ಳು ಹೇಳ್ತಾರೆ. ಇವರು ಅದಕ್ಕೆ ಮಂತ್ರ ಪ್ರೋಕ್ಷಣೆ ಮಾಡ್ತಾರೆ, ಅದ್ ತೆಗೆದ್ರೆ ಹಣ್ಣೆ ಆಗಿರುತ್ತೆ. ಅವನ್ಗೆ ಬಹಳ ದೊಡ್ಡ ಒಂದು ಆಶ್ಚರ್ಯ ಆಗತ್ತೆ. ಯಾಕೆಂದ್ರೆ ಈ ತರ ಸಾಮರ್ಥ್ಯಗಳಿದೆಯಾ ಅಂತ ಇವ್ರು ಮಾಡಿ ತೋರಿಸ್ತಾರೆ. ಹೀಗೆ ಅವ್ರನ್ನ ಕಾರುಣ್ಯ ಸಿಂಧುವೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಇಷ್ಟು ಇನ್ನೊಬ್ಬರ ಕಷ್ಟವನ್ನ ನೋಡಿದಾಗ ಆ ಕಾರುಣ್ಯ ಅನ್ನೋದು ಎಷ್ಟು ಅಂದ್ರೆ ಸಮುದ್ರ ಅಂತ. ಕಾರುಣ್ಯ ಸಿಂಧವೇ ಅಂದ್ರೆ ಕಾರುಣ್ಯದ ಸಮುದ್ರ ಅಂತ. ಸಾಮಾನ್ಯವಾಗಿ ಯಾರು ಕಷ್ಟದಲ್ಲಿದ್ದಾರೆ ಅಂದ್ರೆ ಅವ್ರನ್ನ ನೋಡಿ ಕರುಣೆ ಬರುತ್ತೆ ಅನೇಕರಿಗೆ. ಆದ್ರೆ ಆ ಕರುಣೆ ಬರೀ ಕರುಣೆಯಾಗೆ ಉಳಿಯುತ್ತೆ. ಅವ್ರಿಗೆ ಅವರ ಕಷ್ಟವನ್ನ ಪರಿಹಾರ ಮಾಡುವಂತ ಸಾಮರ್ಥ್ಯ ಇರಲ್ಲ. ಅವ್ರಿಗೆ ಯಾರಿಗೆ ಕರುಣೆ ಬರುತ್ತೆ ಅವ್ರಿಗೆ. ಇನ್ ಕೆಲವ್ರಿಗೆ ಆ ಕಷ್ಟವನ್ನ ಪರಿಹಾರ ಮಾಡೋ ಸಾಮರ್ಥ್ಯ ಇರುತ್ತೆ, ಆದ್ರೆ ಕರುಣೆ ಇರಲ್ಲ. ಎರಡೂ ಒಂದು ಸಿಗುವಂತ ಒಂದು ಜಾಗ ಅಂದ್ರೆ ರಾಘವೇಂದ್ರ ಸ್ವಾಮಿಗಳು. ಅವ್ರಿಗೆ ಕಾರುಣ್ಯನೂ ಇದೆ, ಜೊತೆಗೆ ಅದನ್ನ ಪರಿಹಾರ ಮಾಡುವಂತ ಸಾಮರ್ಥ್ಯ. ಅದ್ಭುತಗಳು. ನಾ ಬರೀ ಆಗಿನ 300 ವರ್ಷದ ಹಿಂದಿನ ಕಥೆ ಅಲ್ಲ. ಒಬ್ಬ ಥಾಮಸ್ ಮನ್ರೋ ಅಂತ ಹೇಳಿ ಬಳ್ಳಾರಿ ಇದಕ್ಕೆ ಕಲೆಕ್ಟರ್ ಆಗಿ ಬರ್ತಾನೆ ಬ್ರಿಟಿಷರ್ ಕಾಲದಲ್ಲಿ. ಆಗ ಒಂದು ಈ ರೀತಿ ಏನಾದ್ರು ಮಠಗಳಿಗೆಲ್ಲ ಒಂದು ಟ್ಯಾಕ್ಸ್ ಇಂದ ಎಕ್ಸೆಂಪ್ಷನ್ ಇರುತ್ತೆ. ಆದ್ರೆ ಇದನ್ನ ಅದು ಸೇರಿಸಿರಲ್ಲ ಪಟ್ಟಿಯಲ್ಲಿ. ಹಾಗಾಗಿ ಇದಕ್ಕೆ ಟ್ಯಾಕ್ಸ್ ಕೊಡ್ಬೇಕು ಅಂತ ಏನೋ ಒಂದಷ್ಟು ಚರ್ಚೆ ನಡೆಯುತ್ತೆ. ಇದ್ರ ಓನರ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತಲ್ಲ, ಅವ್ನು ಬರ್ತಾನೆ ಮಂತ್ರಾಲಯಕ್ಕೆ. ಆಗ ಹೇಳ್ತಾರೆ, ಇಲ್ಲ ಅವರು ಬೃಂದಾವನದಲ್ಲಿ ಇದರ ಓನರ್ ಇದ್ದಾರೆ ಅಂತ ಹೇಳ್ತಾರೆ. ನಾನ್ ನೋಡ್ಬೇಕು ಅವ್ರನ್ನ ಅಂತ ಹೇಳಿ. ಅಂದ್ರೆ ಒಳ್ಳೆಯವನು ಅವನು. ಗೊತ್ತಿಲ್ಲ ಅವ್ನಿಗೆ ಈ ತರ ಭಾರತೀಯದ ಪದ್ಧತಿ ಎಲ್ಲ ಗೊತ್ತಿಲ್ಲ ಅವ್ನಿಗೆ. ಬೃಂದಾವನ ಅಂದ್ರೆ ಏನು ಗೊತ್ತಿಲ್ಲ. ಯಾರೋ ಓನರ್ ಇದ್ದಾರೆ ಅಂತ ಹೊರಡೆ ಹೋಗ್ತಾನೆ. ಅವನ್ಗೆ ರಾಯರ ದರ್ಶನ ಕೊಟ್ರು.
ಅವ್ನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ರು ಅಂತ ಹೇಳಿ ಅವನು ಬ್ರಿಟಿಷ್ ರೆಕಾರ್ಡ್ಸ್ ನ ಬರೆದಿಟ್ಟ್ಯಾರ, ಗೆಜೆಟಿಯರ್ ಬರೆದಿಟ್ಟ್ಯಾರ. ಅವನು ಆಮೇಲೆ ತುಂಬಾ ದೊಡ್ಡ ಒಂದು ಶಕ್ತಿ ಇರತಕ್ಕಂಥ ಜಾಗ, ಇಲ್ಲಿ ಯಾವುದೇ ಟ್ಯಾಕ್ಸ್ ತೊಗೊಳ್ಬಾರ್ದು ಅಂತ ಹೇಳಿ ಅವ್ನು ರಿಪೋರ್ಟ್ ಬರೆದು ಕೊಡ್ತಾನೆ. ಅದು ಬ್ರಿಟನ್ ರೆಕಾರ್ಡ್ ಅಲ್ಲಿ ಬಂದಿದೆ. ಹೀಗೆ ಆಗಿನ ಕಾಲದಿಂದನೂ ಇವತ್ತಿನ ತನಕನೂ ಈ ತರ ನೂರಾರು ಪ್ರಸಂಗಗಳು ನಮ್ಮೆಲ್ರಿಗೂ ಅನುಭವಕ್ಕೆ ಬಂದಿರ್ಬೋದು, ಅಥವಾ ಯಾರಿಂದ ಕೇಳಿರ್ಬೋದು. ಯಾರಿಗೋ ಕುಷ್ಠರೋಗ ಬಂದಿತ್ತು, ವಾಸಿ ಆಯ್ತು. ಕ್ಯಾನ್ಸರ್ ಬಂದಿತ್ತು, ಒಬ್ರು ಅವ್ರ ತಲೆ ಕೂದಲೆಲ್ಲ ಹೊಟ್ಟೋಗಿದೆ ಕೀಮೋಥೆರಪಿ ಮಾಡಿಸಿ. ಅವರು ಕಡೆಗೆ ಒಂದ್ಸಲಿ ನೋಡೋಣ ಅಂತೇಳಿ ಬೃಂದಾವನ ಪ್ರದಕ್ಷಿಣೆ ಆಗ್ತಾ ಸೇವೆ ಮಾಡ್ತಾ ಅವ್ರು ಮಾಡಿದಾಗ ವಾಪಸ್ ಬಂದ್ ನೋಡ್ರೆ ಅವ್ರ ಕ್ಯಾನ್ಸರೇ ಇಲ್ಲ. 2-3 ಕಡೆ ಟೆಸ್ಟ್ ಮಾಡ್ಸಿದ್ದಾರೆ, ಅದು ವಾಸಿ ಆಗಿದೆ. ಈ ತರ ಒಂದಲ್ಲ ಎರಡಲ್ಲ ನೂರಾರು. ಒಬ್ಬ ಈಗ ಕೆಲವು ವರ್ಷದ ಮುಂಚೆ ಬಸ್ ನಲ್ಲಿ, ಪ್ರೈವೇಟ್ ಬಸ್ ಹೋಗ್ತಾ ಇರ್ಬೇಕಾದ್ರೆ ಬ್ರೇಕ್ ಫೇಲ್ಯೂರ್ ಆಗ್ಬಿಟ್ಟಿದೆ. ಅವ್ನು ಜೋರಾಗಿ ಗುರು ರಾಘವೇಂದ್ರ ಅಂತ ಕಿರ್ಚಿದಾನೆ, ಅದು ಬ್ರೇಕ್ ಫೇಲ್ ಆಗಿ ಡೌನ್ ಅಲ್ಲಿ ಹೋಗ್ತಾ ಇದೆ. ಜೊತೆಗೆ ಇಷ್ಟೊಂದು ಜನ ಪ್ರಯಾಣಿಕರಿದ್ದಾರೆ. ಆದ್ರೆ ಒಂದ್ ರೀತಿಯ ಏನಾಯ್ತು ಗೊತ್ತಿಲ್ಲ, ಅದು ಸರಿಯಾಗಿ ಒಂದ್ ಕಡೆ ಬಂದು ನಿಂತ್ಕೊಳ್ತು, ಬ್ರೇಕ್ ಹಾಕೋ ಇದು ಬಸ್ ನಿಂತ್ಕೊಳ್ತು. ಪೇಪರ್ ಅಲ್ಲಿ ಬಂದಿತ್ತು, ಅವನು ದಾಖಲೆ ಆಗಿದೆ, ಡ್ರೈವರ್ ಹೇಳಿರೋದು. ಈ ರೀತಿ ದೋಣಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾರಿಗೋ ತೊಂದರೆ ಆಯ್ತು. ಯಾರಿಗೋ ಕೋವಿಡ್ ಸಮಯದಲ್ಲಿ ಒಂದ್ ಕಡೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಹೇಳ್ಬಿಡ್ಯಾರ, ಇಲ್ಲ ಇವ್ರು ಉಳಿಯಲ್ಲ ಅಂದ್ಬಿಟ್ಟು. ಆಮೇಲೆ ಇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ರಾಯರದ ಸ್ತೋತ್ರ ಹೇಳ್ಕೊಂಡು. ಆಮೇಲೆ ನೋಡ್ರೆ ಅವ್ರು ಮನೆಗೆ ಬಂದಿದಾರ. ಅಂದ್ರೆ ಇದರ ಅರ್ಥ ಅಂತ ಹೇಳಿದ್ರೆ, ಯಾರು ನಂಬಿದ್ದಾರೆ ಅವ್ರಿಗೆ ರಾಯರು ಅವ್ರಿಗೆ ಅನುಗ್ರಹ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಮಾಡ್ತಾರೆ ಕೂಡ. ಇದು ಹೇಗೆ ಅಂದ್ರೆ ಒಂದ್ ರೀತಿ ನಂಬಿಕೆಗೆ ಸಂಬಂಧಪಟ್ಟಿದ್ದು. ಒಂದ್ಸಲಿ ಒಬ್ರು ಗುರುಗಳು ತಮ್ಮ ಶಿಷ್ಯಂದ್ರ ಜೊತೆ ಅವರು ಪಾಠ ಮಾಡ್ತಾ ಇರ್ತಾರೆ ನದಿ ತೀರದಲ್ಲಿ. ಆ ಕಡೆ ತುದಿಯಿಂದ ಈ ಕಡೆಗೆ ಒಬ್ಳು ಹಾಲ್ ಕೊಡೋಕ್ಕೋಸ್ಕರ ಬರ್ತಾಳೆ. ಮಳೆ ಜೋರಾಗ್ಬಿಡತ್ತೆ, ಆ ಪ್ರವಾಹ ಜಾಸ್ತಿ ಆಗ್ಬಿಡತ್ತೆ, ಅವಳು ಮನೆಗೆ ಹೋಗಕ್ಕಾಗಲ್ಲ ದಾಟ್ಕೊಂಡು. ಕಡಿಮೆ ನೀರಿದ್ದ ಹಂಗೆ ದಾಟ್ಕೊಂಡ್ ಬರ್ತಾ ಇರ್ತಾಳೆ, ವಾಪಸ್ ಹೋಗಕ್ ಆಗ್ತಾ ಇಲ್ಲ. ಆಗ ಅವಳು ಗುರುಗಳು ಕೇಳ್ತಾಳೆ, ಈ ತರ ನನ್ ಮನೆಗೆ ಹೋಗ್ಬೇಕು, ಮನೇಲಿ ನನ್ನ ಗಂಡ ಮಕ್ಳೆಲ್ಲ ಇದ್ದಾರೆ, ನಂಗೆ ಹಿಂಗ್ ಹೋಗುದು, ಸೇತುವೆ ಇಲ್ಲ, ದೋಣಿ ಇಲ್ಲ, ನೀರ್ ಜಾಸ್ತಿ ಆಗ್ತಾನೆ ಇದೆ, ಏನ್ ಮಾಡ್ಲಿ ಅಂತ. ಆಗ ಗುರುಗಳು ಒಂದ್ ಚೀಟಿಯಲ್ಲಿ ಏನೋ ಬರ್ಕೊಟ್ಬಿಟ್ಟು, ಇದನ್ನ ನೀನು ಸೆರಗಲ್ಲಿ ಕಟ್ಕೋ, ಇದು ನೀನ್ ಕಾಪಾಡತ್ ಹೋಗು ಅಂತ ಹೇಳ್ತಾರೆ. ಅವಳು ಹಂಗೆ ಹೋಗ್ತಾಳೆ. ನದಿ ಉಕ್ಕರಿತಾ ಇದ್ರು ಕೂಡ ಆಕೆ ನಡ್ಕೊಂಡು ಹೋಗಕ್ಕೆ ಸಾಧ್ಯ ಆಗತ್ತೆ. ಅವಳು ವಾಪಸ್ ಹೋಗ್ತಾಳೆ. ಅಲ್ಲಿದ್ದಂತ ಒಬ್ಬ ಶಿಷ್ಯನಿಗೆ ತುಂಬಾ ಪ್ರಶ್ನೆ ಬರುತ್ತೆ, ಹೆಂಗ್ ಸಾಧ್ಯ ಆಯ್ತು ಮ್ಯಾಜಿಕ್ ಇದು ಅಂತ. ಅವನ್ಗೆ ಏನ್ ಮಾಡ್ರು ಅದು ಉತ್ತರ ಸಿಗ್ತಾ ಇಲ್ಲ. ಮಾರನೇ ದಿವಸ ಅವಳು ಬಂದಾಗ, ಇವನು ನನ್ಗೂ ಕೂಡ ಚೀಟಿ ನೋಡ್ತೀನಿ ನಾನು ಅಂದ್ಬಿಟ್ಟು ಒಬ್ಬ ಶಿಷ್ಯ ಅವನು ತನ್ನ ಪಂಚೆಯಲ್ಲಿ ಅದನ್ನ ಕಟ್ಕೊಳ್ತಾನೆ, ಹೋಗ್ತಾನೆ. ಆ ಪ್ರವಾಹ ಇದೆ, ಆದ್ರೆ ಇವನು ಕೂಡ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಇವನ್ಗೆ ಒಂದು ಅರ್ಧ ದಾರಿ ಹೋಗಿದೆ. ಆವಾಗ ಪ್ರಶ್ನೆ ಬರುತ್ತೆ, ಏನ್ ಬರ್ದಿದ್ದಾರೆ ಚೀಟಿಯಲ್ಲಿ ಇವರು ಅಂತ. ಅವ್ನಿಗೆ ಎಷ್ಟು ಆ ಕುತೂಹಲದ ಪರಾಕಾಷ್ಠೆ ಅಂದ್ರೆ, ನದಿ ದಾಟ್ಬೇಕು ತಾನೆ, ಇನ್ನೂ ದಾಟಿಲ್ಲ, ಅರ್ಥದಲ್ಲೇ ನೋಡೇ ಬೇಡ ಚೀಟಿಲಿ ಏನಿದೆ ಅಂತದು, ಅಂತ ಒಂದು ಶಕ್ತಿ ಏನಿದೆ ಅಂದ್ಬಿಟ್ಟು ತನ್ನ ಕಂಕ್ಳಲ್ಲಿ ಕಟ್ಕೊಂಡಿದ್ದಂತ ಚೀಟಿಯನ್ನು ತೆಗೆದು ಹಿಂಗೆ ನೋಡ್ತಾನೆ. ಅಲ್ಲಿ ಜೈ ಶ್ರೀರಾಮ್ ಅಂತ ಬರೆದಿರ್ತಾರೆ. ಇಷ್ಟೇನಾ ಅಂತ ಅನ್ಕೊಳ್ತಾನೆ, ಪುಸ್ತಕದಲ್ಲೇ ಮುಗಿದೋಗ್ತಾನೆ. ಅಂದ್ರೆ ನಂಬಿಕೆ ಅನ್ನೋದು ಆ ರೀತಿ. ಯಾರು ನಂಬಿದಾರೋ ಅವ್ರಿಗೆ ಅರ್ಥ ಆಗತ್ತೆ, ಯಾರು ನಂಬಿಕೆ ಇಲ್ಲ ಅವ್ರಿಗೆ ಅರ್ಥ ಆಗಲ್ಲ. ಅದಕ್ಕೆ ಬೇರೆ ಯಾವ ದಾರಿನೇ ಇಲ್ಲ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ಇಡೀ ಜೀವನದ ಒಂದು ಸಾರ ಅಂತ ಹೇಳಿದ್ರೆ, ಏನ್ ಅವರು ಪವಾಡ ಅಂತ ಹೇಳಿದ್ರು ಅಥವಾ ಅನುಗ್ರಹ ಅಂತ ಕರೀತಾರೆ, ಅದರ ಉದ್ದೇಶ ಅಂದ್ರೆ ಪವಾಡ ಮಾಡೋದಲ್ಲ, ಏನೊಂದು ಅತಿಮಾನುಷವಾದಂತಹ ಮಾಡಿ ತೋರ್ಸೋದಲ್ಲ. ರಾಘವೇಂದ್ರ ಸ್ವಾಮಿಗಳು ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂದ್ರೆ, ಮನುಷ್ಯನ ಮೀರದಂತ ಒಂದು ಶಕ್ತಿ ಇದೆ, ಅದನ್ನು ಭಗವಂತ ಅಂತ ಕರೀತಾರೆ. ಅದರ ಸಾಮರ್ಥ್ಯಗಳು ಏನು ಅಂತ ನಮ್ಮ ಒಂದು ಇತಿಮಿತಿಯಲ್ಲಿ ನಮ್ಗೆ ಗೊತ್ತಾಗಲ್ಲ ಅನ್ನೋದು ತಿಳ್ಕೊಳ್ಬೇಕು. ಆ ತಿಳುವಳಿಕೆ ಕೊಡೋಕ್ಕೋಸ್ಕರನೇ ಈ ರೀತಿಯ ಅನೇಕ ಉದಾಹರಣೆಗಳು ನಮ್ಗೆ ಸಿಗತ್ತೆ. ಅಂದ್ರೆ ಅವರು ಮ್ಯಾಜಿಕ್ ಮಾಡೋ ಉದ್ದೇಶ ಅಲ್ಲ, ಭಗವಂತ ಇದ್ದಾನೆ ಅನ್ನುವ ಒಂದು ಸಂದೇಶವನ್ನ ಸಮಾಜಕ್ಕೆ ಸಾರಿ ಸಾರಿ ಹೇಳ್ತಕ್ಕಂತ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಅವರು ದಾರಿದ್ರ್ಯ ಇದ್ದವ್ರನ್ನ ನಿವಾರಣೆ ಮಾಡ್ತಾರೆ ಅಂತ ನಾ ಹೇಳಿದೆ. ದಾರಿದ್ರ್ಯ ಅಂದ್ರೆ ಒಂದು ಭೌತಿಕವಾದಂತ ಏನೋ ದಾರಿದ್ರ್ಯ, ಮಕ್ಕಳಾಗಿಲ್ಲ ಅಥವಾ ಮದುವೆ ಆಗಿಲ್ಲ,
ಏನೋ ರೋಗ ಇದೆ, ಏನೋ ಬಡತನ ಇದೆ, ಈ ರೀತಿ ಲೌಕಿಕ ಈ ದಾರಿದ್ರ್ಯವನ್ನು ಪರಿಹಾರ ಮಾಡ್ತಾರೆ. ಎರಡನೇದು ಮಾನಸಿಕ ಸಮಸ್ಯೆ, ಉದಾಹರಣೆಗೆ ಏನೋ ಸ್ಟ್ರೆಸ್ ಇದೆ, ಒತ್ತಡ ಇದೆ, ನೆಮ್ಮದಿ ಇಲ್ಲ, ಇದನ್ನೂ ಎಷ್ಟೊಂದ್ ಜನರಿಗೆ ಅವ್ರು ಪರಿಹಾರ ಮಾಡದಂತ ಉದಾಹರಣೆ ನಾವು ನೋಡ್ತೀವಿ. ಇನ್ನು ಮೂರನೇದಿದೆ, ಅದ್ಯಾವ್ದಂದ್ರೆ ಆಧ್ಯಾತ್ಮಿಕ ದಾರಿದ್ರ್ಯ ಇರುತ್ತೆ ಅನೇಕರಿಗೆ, ಜ್ಞಾನದ ದಾರಿದ್ರ್ಯ ಇರುತ್ತೆ, ಅದನ್ನೂ ಕೂಡ ನಿವಾರಣೆ ಮಾಡೋಷ್ಟು ಅವ್ರಿಗೆ ಸಾಮರ್ಥ್ಯ ಇದೆ. ಅದೇ ಅವ್ರ ಜೀವನದ ಉದ್ದೇಶ ಆಗಿತ್ತು. ಅಪಾರವಾದಂತ ಜ್ಞಾನ ಕಾರ್ಯವನ್ನ ಕೊಟ್ಟಿದ್ದಾರೆ. ಅವರ ಅಪೇಕ್ಷೆ ಅಂದ್ರೆ ಕೇವಲ ಲೌಕಿಕ ಭೌತಿಕ ಸಮಸ್ಯೆಗಳೇನಿಲ್ಲದೆ ಜ್ಞಾನದ ಪ್ರಶ್ನೆಗಳಿಟ್ಕೊಂಡು ರಾಯರ ಹತ್ರ ಹೋದ್ರು, ಅದಕ್ಕೂ ಅವ್ರು ಪರಿಹಾರ ಕೊಡ್ತಾರೆ. ಆ ರೀತಿಯ ಒಂದು ಜ್ಞಾನದ ದಾರಿಯೆಡೆಗೆ ಕೊಂಡೊಯ್ಯಲು ರಾಯರ ಒಂದು ಅನುಗ್ರಹ ನಮಗೂ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.